ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 31/10/2025. ಬಾಬಾ ಏನು ಹೇಳ್ತಿದ್ರು, ಮಕ್ಕಳೇ, ನೀವು ಈ ಪ್ರಪಂಚದಲ್ಲಿ ಈಶ್ವರೇ ಸೇವೆಯನ್ನ ಮಾಡಬೇಕು ಅಂತಂದ್ರೆ ಸೇವೆ ಬಿಟ್ಟು ಬೇರೆ ಎಲ್ಲ ವಿಷಯದಿಂದ ನಿಮ್ಮ ಮನಸ್ಸನ್ನ ಮುಕ್ತರನ್ನಾಗಿ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾ ಇದ್ರು ಪರಿಸ್ಥಾನ್. ಏನ್ ಹೇಳ್ತಿದ್ರು ಬಾಬಾ? ಅಂದ್ರೆ ಈಶ್ವರಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಯಾರ ಜೊತೆನೂ ಕೂಡ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಅಂದ್ರೆ ಜೊತೆ ನನ್ನದು ಹೇಳುವಂತ ಭಾವ. ನನ್ನ ಚಾಚಾ, ನನ್ನ ಮಾಮ, ನನ್ನ ಅತ್ತೆ, ನನ್ನ ಮಗಳು, ನನ್ನ ಪತಿ, ನನ್ನ ಮನೆ. ಎಲ್ಲಿ ನನ್ನದು ಅಂತ ಇರತ್ತೋ ಅಲ್ಲಿ ತಾನೇ ಸಂಬಂಧ ಇರ್ತದೆ. ಹೌದು ಅಲ್ವೋ? ಹೌದು. ಬೇರೆಯವ್ರದ್ದು ಅಂತಂದ್ರೆ ನನಗೆ ಸಂಬಂಧ ಬರುತ್ತಾ? ಇಲ್ಲ. ಸರಿ, ನನ್ನದು ಅಂತಂದಾಗ ಏನಾಗ್ತದೆ? ಯಾವುದು ವಸ್ತು ಇಲ್ಲಿ, ವ್ಯಕ್ತಿ ಇಲ್ಲಿ, ವಿಷಯ ಇಲ್ಲಿ, ಜ್ಞಾನ ಇಲ್ಲಿ, ಏನೇ ಇಲ್ಲಿ, ಅದನ್ನು ನಾನು ನನ್ನದು ಅಂತ ಹೇಳ್ತೇನಪ್ಪ, ತಿಳ್ಕೊಳ್ತೇನೆ. ಸ್ವಾರ್ಥ ಆಗ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಇರ್ತದೆ. ಅಟ್ಯಾಚ್ಮೆಂಟ್, ಮೋಹ. ಮೋಹ. ನೋಡಿ, ನನ್ನದು ಅಂತ ನೀವು ಅದನ್ನ ಹೇಳಿದಾಗ ಯಾವುದನ್ನ ನನ್ನದು ಅಂತ ನೀವು ಹೇಳ್ತಿರೋ ಅದರಲ್ಲಿರುವಂತ ಗುಣಲಕ್ಷಣದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಎಸ್ ಆರ್ ನೋ? ಒಂದು ಬಟ್ಟೆ ಗಲೀಜಾಗಿದೆ, ಅದನ್ನು ನೀವು ಧರಿಸಿದ್ರಿ, ನನ್ನದು ಅಂತಂದ್ರಿ, ಅವಾಗ ಏನಾಗತ್ತೆ? ಗುಣ ಅದರ ಪ್ರಭಾವ ಶರೀರದ ಮೂಲಕ, ಮನಬುದ್ಧಿಯ ಮೇಲೆ ಮೂಲಕ ಆತ್ಮನ ಮೇಲೆ ಪ್ರಭಾವ ಬೀಳುತ್ತೋ ಬೀಳಲ್ವೋ? ಸರಿ, ಇಲ್ಲ ಒಂದು ಭೂಕಂಪ ಆಯ್ತು, ನಿಮ್ದೊಂದು ಮನೆ ಇತ್ತು, ಢಮಾರ ಅಂತ ಬಿದ್ದೋಯ್ತು, ನಿಮ್ಗೆ ಖುಷಿ ಆಗತ್ತೋ ಆಗಲ್ವೋ? ಖುಷಿ ಆಗೋದಿಲ್ಲ. ಯಾಕೆ? ನನ್ನದು ಬಿಲ್ಡಿಂಗ್ ಬಿದ್ದೋಗ್ಲಿ ಬಿಟ್ರಿ, ಹೊಸ ಬಿಲ್ಡಿಂಗ್ ಬರ್ತದೆ. ಸತ್ಯುಗದಲ್ಲಿ ಹಳೆ ಬಿಲ್ಡಿಂಗ್ ಬೀಳ್ಬೇಕಲ್ವಾ? ಹೊಸ ಬಿಲ್ಡಿಂಗ್ ಬರ್ತದೆ ತಾನೆ, ವಿನಾಶ ಆಗ್ಲೇಬೇಕು. ಆ ಭಾವನೆ ಬರುತ್ತಾ ನಮ್ದು? ಅಯ್ಯೋ ಅಣ್ಣವ್ರೆ, ಬರೋದಿಲ್ಲ. ಬಾಬಾ ನಮ್ ಬಿಲ್ಡಿಂಗ್ ಬಿದ್ದೋಗ್ಬಿಟ್ಟಿದೆ ಅಂದ್ರೆ, ಇವತ್ತು ಆದ್ಮೇಲೆ ನಾವು ಎಷ್ಟು ನನ್ನದು ಅಂತ ಹೇಳ್ತೀವೋ ಆ ಎಲ್ಲ ನನ್ನದು ಹೇಳೋದರ ಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಯೋ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆಯೋ? ಕಾಮ, ಕ್ರೋಧ, ಅಹಂಕಾರ. ಸರಿ, ಹಾಗಿದೆ ಈ ಪ್ರಪಂಚದಲ್ಲಿರುವಂಥದ್ದು ಹೆಚ್ಚಿನದಾಗಿ ನಾನು ನನ್ನದು ಅಂತಂದ ಮೇಲೆ ಆತ್ಮದ ಮೇಲೆ, ಮನಬುದ್ಧಿ ಸಂಸ್ಕಾರದ ಮೇಲೆ ಯಾವುದರ ಪರಿಣಾಮ ಬೀಳ್ತದೆ? ನನ್ನದು ಅನ್ನೋದೇ. ಏನು? ಏನ್ ಪರಿಣಾಮ ಬೀಳ್ತದೆ? ನನ್ನದು ಅನ್ನೋದಕ್ಕೆ ವಿಕಾರ. ಬಾಬಾ ಎಲ್ಲಿಂದ ಬಂತ ಕೊರ? ಇಲ್ಲಿ ಬಾಬಾನ ವಿಷಯ ಎಲ್ಲ ಮಾತಾಡ್ತಿದೀವಿ, ಎಲ್ಲದಕ್ಕೂ ಬಾಬಾ ಅಂತ ಹೇಳ್ಬೇಡಿ. ನನ್ನದು ಅಂತ ನಾವು ಸ್ಥೂಲ ವಸ್ತು, ವ್ಯಕ್ತಿ, ವಿಷಯಗಳನ್ನು ನಾವು ಹೇಳಿದಾಗ ಅದರಲ್ಲಿರುವಂತ ವಿಕಾರದ ಪ್ರಭಾವ ನನ್ನ ಮೇಲೆ ಬೀಳ್ತದೆ. ಹೌದು ತಾನೆ? ಹೌದು. ಹಾಗಿದೆ ಬಾಬಾ ನಮ್ಮನ್ನು ಆಯ್ಕೆ ಮಾಡಿದ್ ಯಾಕೆ? 63 ಜನ್ಮದಲ್ಲಿ ಬೇಕಾದಷ್ಟು ಸಾಲ ಇದೆ ತಾನೆ? ಹೌದು. ದುಃಖ ಇದೆ ತಾನೆ? ಕೆಟ್ಟ ಹವ್ಯಾಸಗಳು ಇದಾವೆ ತಾನೆ? ಅದಕ್ಕೆ ಮತ್ತೊಂದಿಷ್ಟು ತಲೆ ಮೇಲೆ ಹಾಕೊಳ್ಳಿಕ್ಕೆ ನಾವು ಈಶ್ವರ ಜ್ಞಾನ ಪಡ್ಕೊಂಡಿರೋದು. ಬಾಬಾ ನಮ್ಮನ್ನ ಆಯ್ಕೆ ಮಾಡಿದ್ ಯಾಕೆ? ನಮ್ಮಲ್ಲಿ ಯಾವುದೋ ಒಂದು ವಿಶೇಷತೆ ಇದೆ. ವಿಶೇಷತೆ ತುಂಬಿಸಿರೋದು ಯಾರು? ಬಾಬಾನೇ. ಹೇಗೆ? ಯಾಕೆ? ದುಃಖದಿಂದ ದೂರ ಇರೋದು. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವಿಶ್ವದಲ್ಲಿ 2,500 ವರ್ಷದಿಂದ ಕಣಕಣಗಳಲ್ಲಿ ಏನು ವಿಕಾರ ತುಂಬಿದೆಯೋ ಆ ವಿಕಾರವನ್ನ ನೀವು
ನಿಮ್ಮ ಮನಬುದ್ಧಿಯನ್ನ ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಸಪ್ತ ಗುಣಗಳನ್ನ ಆತ್ಮದ ಮೂಲಕ ಮನಬುದ್ಧಿ ಸಂಸ್ಕಾರದ ಮೂಲಕ ಶರೀರದ ಮೂಲಕ ಅದನ್ನ ಪ್ರವಾಹ ಮಾಡಿ ಆ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡ್ಲಿಕ್ಕೆ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡಿರೋದು. ಹೌದಾ? ಹೌದು. ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡೋದು ಯಾಕೆ? ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡೋದು ಯಾಕೆ? ರೋಗನೆಲ್ಲ ದೂರ ಮಾಡೋದಕ್ಕೆ ರೋಗಿಗಳಿಗೆ. ಯೋಗ ಮಾಡಿ ಅಂತ. ಡಾಕ್ಟರ್ನೇ ಸಿಗರೇಟ್ ಸೇರ್ತಾ ಇದ್ರೆ ಕತೆ ಏನಾಗ್ತದೆ? ಅವರು ರೋಗಿ ಆಗೋಗ್ತಾರೆ. ಅವಾಗ ಅವ್ರ ಮಾತನ್ನ ಪೇಷಂಟ್ ಕೇಳ್ತಾರ? ಇಲ್ಲ, ಹಾಗೆ ನಮ್ಮ ಕತೆ ಏನೀಗ ಇವಾಗ? ನಾವು ಅದೇ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಹಣ, ನನ್ನ ಬಿಲ್ಡಿಂಗು, ನನ್ನ ಆಸ್ತಿ, ನನ್ನ ಜಮೀನು ಏನಾಗ್ತಾ ಇದೆ? ಎಲ್ಲಿದೆ ಹೇಳ್ಕೊಂಡು ಫರಿಸ್ತಾ? ಬಾಯಲ್ಲಿ ಮಾತ್ರ ಫರಿಸ್ತಾ, ಮನಸ್ಸಲ್ಲಿ ಎಲ್ಲ ವರೆ. ಇಸ್ತಾ. ಯಾವ್ದು ಇಸ್ತಾ? ಜ್ಞಾನ ಹೇಳಿದಾಗ ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಸನ್ಮಾನ ಬೇಕು. ಇದೆಲ್ಲ ಯಾವುದು ಮತ್ತೆ? ಫರಿಸ್ತಾನ? ನನ್ನಪ್ಪನ ಮೊದ್ಲು ಇರೋದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ನಾವೇನ್ ಮಾಡಿದೀವಿ? ವರೆ. ಊರಿನಲ್ಲಿರೋದು ಬಿಟ್ಟು ಬಿಟ್ಟು ವಿಶ್ವದಲ್ಲಿರುವಂತ ಎಲ್ಲ ಕೆಸರನ್ನ ತಲೆ ಮೇಲೆ ಹಾಕೊಂಡು ಹಾಕೊಂಡ್ಬಿಟ್ಟು ಏನ್ ಮಾಡಿದೀವಿ? ಒದ್ದಾಡ್ತಿದ್ದೀವಿ. ರಾತ್ರಿ ಪೂರ್ತಿ ನಿದ್ರೆ ಬರ್ತಾ ಬರ ಇಲ್ಲ. ಹಾಗಿದ್ರೆ ಇದನ್ನ ಸಾಧನೆ ಮಾಡ್ಲಿಕ್ಕೆ ನಾವು ಬಾಬನ್ ಮಕ್ಕಳಾಗಿರೋದು. ಹಾಗಿದ್ರೆ ಜವಾಬ್ದಾರಿ, ಟೆನ್ಷನ್ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಸತ್ಯ ಹೇಳಿ. ಜಾಸ್ತಿ ಸತ್ಯ ಆಗಿದೆ. ಸತ್ಯ ಹೇಳಿದ್ರೆ ಮಾತ್ರ ಮೆಡಿಸಿನ್ ಸಿಗ್ತದಂತೆ. ಸುಳ್ಳು ಹೇಳಿದ್ರೆ ಮೆಡಿಸಿನ್ ಸಿಗೋದಿಲ್ಲ. ನಿಮ್ಮ ಡಾಕ್ಟರ್ ಇದ್ದಾರೆ, ಸತ್ಯ ಹೇಳ್ಬೇಕು. ಜಾಸ್ತಿ ಆಗಿದೆ. ಕೆಲವೊಬ್ರು ತುಂಬಾ ಬುದ್ಧಿವಂತ, ಅನ್ಮ್ಯೂಟ್ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟಿದ್ದಾರೆ. ಸರಿನಾ? ಮಾತಾಡೋದಿಲ್ಲ. ಪ್ರಶ್ನೆಗೆ ಉತ್ತರ ಬರ್ತದ ನೀವು ಪಾಸ್ ಅಥವಾ ಫೇಲ್ ಅಂತ ಮಾಡೋದು? ನಾವೇನು ಮಾಡೋದಿಲ್ಲಪ್ಪ, ನಮ್ಮ ಇಷ್ಟ ಅಲ್ವಾ? ಕಡಿಮೆ ಆಗಿದೆ ಏನು ಟೆನ್ಷನ್. ಹೆಂಗ್ ಕಡಿಮೆ ಆಯ್ತು? ಬಾಬನ್ ಕೊಟ್ಟಿದೀವಲ್ಲ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ನಿಮ್ಮತ್ತಿರುವಂತ ಆ ಒಂದು ಟೆನ್ಷನ್ ಅನ್ನ, ಚಿಂತೆಯನ್ನ, ಪರಿಸ್ಥಿತಿಯನ್ನ, ವಿಘ್ನಗಳನ್ನ ಏನ್ ಮಾಡಿ ನನಗ್ ಕೊಡಿ. ನನಗೆ ಶಿಫ್ಟ್ ಮಾಡಿ. ತಗೊಳ್ಳಿಕ್ಕೆ ನಾನು ಬಂದಿದ್ದೇನಲ್ವಾ? ಈಗ ನಿಮ್ಮಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆ ಪೇಷಂಟನ್ನ ಒಯ್ದ್ಬಿಟ್ಟು ಹಾಸ್ಪಿಟಲ್ ಇಟ್ಟಾಗ ಆ ಪೇಷಂಟನ್ನ ಯಾರು ನೋಡ್ಕೊಳ್ತಾರೆ? ಡಾಕ್ಟ್ರು. ಅವಾಗ ಜವಾಬ್ದಾರಿ ಶಿಫ್ಟ್ ಆಯ್ತೋ ಇಲ್ವೋ? ಆಯ್ತು. ಆಯ್ತು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ? ಜವಾಬ್ದಾರಿ ಏನಾಗ್ತದೆ? ಶಿಫ್ಟ್ ಆಗ್ತದೆ. ಯಾವಾಗ? ನಿಮಗೆ ವಾಪಸ್ ಯಾರಿಗೆ ಕೊಟ್ಟಾಗ? ತಂದೆ. ನೆಕ್ಸ್ಟ್ ನಿಮ್ಗೊಂದು ಪ್ರಶ್ನೆ. ಸತ್ಯ ಉತ್ತರ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಓಕೆನಾ? ಸತ್ಯ ಹೇಳ್ತಾನೆ, ಓಕೆ. ಸುಳ್ಳು ಹೇಳ್ಬಾರ್ದು. ಇಲ್ಲ, ಸರಿ. ಮದ್ವೆ ಆಗೋ ಮೊದ್ಲು ನೀವು ಖುಷಿಯಾಗಿದ್ರು, ಮದ್ವೆ ಆದ್ಮೇಲೆ ಖುಷಿಯಾಗಿದ್ರು? ಮದ್ವೆ ಆಗದೆ ಮೊದ್ಲೇ ಖುಷಿಯಾಗಿದ್ದು. ಮದ್ವೆ ಮೊದ್ಲು ಏನ್ ಯೋಚನೆ ಮಾಡಿದ್ರಿ? ಆಗ್ಬೇಕು ಅಂತ. ಆಗ್ಬೇಕು ಅಂತ. ಸರಿ, ಮದ್ವೆ ಆದ್ರೆ ನಮ್ಮ ಜೀವನದಲ್ಲಿ ಪತಿ ಪತ್ನಿ ಬರ್ತಾರೆ, ನಮ್ಮ ಜವಾಬ್ದಾರಿ ಎಲ್ಲ ಅವ್ರು ತಗೊಳ್ತಾರೆ, ಫ್ರೀಡಮ್ ಆಗಿ ಇರ್ತೀವಿ, ಆರಾಮಾಗಿ ಇರ್ತೀವಿ ಅಂತ ತಿಳ್ಕೊಂಡಿದ್ರು ಇಲ್ವೋ? ತಿಳ್ಕೊಂಡಿದ್ವಿ. ಆದ್ರೆ ಆಗಿದ್ದೇನು? ಉಲ್ಟಾ ಆಯ್ತು. ಇನ್ನು ನರಕ ಆಯ್ತು. ಕಾರಣ ಬಂಧನದಲ್ಲಿ ಬಂದ್ವಿ. ಅವರನ್ನು ನನ್ನವರು ಅಂತಂದಾಗ ಅವರಲ್ಲಿರುವಂತ ವಿಕಾರದ ಪ್ರಭಾವನು ನಿಮ್ಮ ಮೇಲೆ ಬೀಳುತ್ತೆ. ಹೌದಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು, ಮಕ್ಕಳು, ಮೊಮ್ಮಕ್ಕಳು ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ನಮ್ದೇನೆ. ಯಾಕಂದ್ರೆ ನಿಮ್ಮವ್ರು ತಾನೆ. ಹೌದು. ಅಂದ್ಮೇಲೆ ಅವರಲ್ಲಿರುವಂತ ವಿಕಾರ ತುಂಬ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರಂತಂದ್ರೆ ಅದ್ರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳ್ತೈತೆ. ಅಪ್ಪ ನಿಮ್ಮ ಮನೇಲಿ ಇರೋ ಕೆಮ್ತಾ ಇದಾರೆ ಅಂದ್ರೆ ಅದ್ರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಶಬ್ದದ ಮೂಲಕ ಬೀಳಬಹುದು, ಇನ್ಫೆಕ್ಷನ್ ಕೂಡ ನಿಮ್ಮ ಮೇಲೆ ಬೀಳ್ತದೆ. ಆಗ್ತದೆ. ಅವಾಗ ನೀವೇನು ಯೋಚನೆ ಮಾಡಿದ್ರಿ? ಸರಿ, ಇದು ಓಕೆ, ಒಪ್ಕೊಳ್ಳೋಣ. ಮಕ್ಕಳಾದ್ಮೇಲೆ ನನ್ನ ಜವಾಬ್ದಾರಿ ಕಡಿಮೆ ಆಗ್ತದೆ ಕಡಿಮೆ ಆಗಲ್ಲ, ಇನ್ನು ಜಾಸ್ತಿ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ರಿ. ಹೌದಾ? ಆದ್ರೆ ಮಕ್ಕಳಾದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ. ಜಾಸ್ತಿ. ನಾನು ಸ್ಥೂಲವಾಗಿ ಕೇಳ್ತಾ ಇಲ್ಲ, ಸೂಕ್ಷ್ಮವಾಗಿ ಕೇಳ್ತಾವ. ಮಕ್ಕಳು ನಿಮ್ಗೆ ಹಣ ಕೊಟ್ಟಿರ್ಬೋದು, ಬಿಲ್ಡಿಂಗ್ ಕೊಟ್ಟಿರ್ಬೋದು, ಎಲ್ಲನೂ ಕೊಟ್ಟಿರ್ಬೋದು. ಮಾನಸಿಕವಾಗಿ ಚಿಂತೆ, ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು, ಅಶಾಂತಿ ನಿಮ್ಮ ಜೀವನದಲ್ಲಿ ಹೆಚ್ಚಿಗೆ ಆಯ್ತೋ ಕಡಿಮೆ ಆಯ್ತೋ?
ಹೆಚ್ಚಾಯ್ತು. ಕಾರಣ ಕಾರಣ ನನ್ನದು ನನ್ನದು ಅಂತ ಹೇಳ್ತೀವಲ್ಲ ಅದು. ಆ ಆತ್ಮದನ್ನು ತಗೊಂಡು ಬಂದಿದೆ ತಾನೆ. ಹ್ಮ್ ಆ ಆತ್ಮ ತೆಗೆದುಕೊಂಡು ಬಂದ್ಬಿಟ್ಟು ನಿಮ್ಮ ಪಕ್ಕದಲ್ಲಿ ಇದ್ದಾಗ, ನಿಮ್ಮ ಜೊತೆಲಿ ಇದ್ದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ನಾನ್ ನಿಮ್ಮನೆಗೆ ಬರ್ಬೇಕಾದ್ರೆ ಕಾಲಿಗೆ ಸೆಗಣಿ ಮೆಚ್ಕೊಂಡು ಬಂದ್ರೆ, ಕೈಲಿ ಸೆಗಣಿ ತಗೊಂಡು ಬಂದ್ರೆ ನಿಮ್ಗೆ ಸುವಾಸನೆ ಬರ್ತದೋ ಬರಲ್ವೋ? ದುರ್ವಾಸನೆ ಆ ವಾಸನೆ ವಾಸನೆ ದುರ್ವಾಸನೆ ಬರುತ್ತೆ. ದುರ್ವಾಸನೆ ತಾನೇ ಬರ್ತದೆ. ಹಾಗೆ ನಾನು ದುರ್ವಾಸನೆ ತಗೊಂಡೋಗ್ಬೇಕು, ಸುವಾಸನೆ ತಗೊಂಡೋಗ್ಬೇಕು? ಸುವಾಸನೆ. ಸುವಾಸನೆ ಹಾಗೆ ನಾವೇನ್ ಮಾಡ್ಬೇಕು ಇವಾಗ? ನಮ್ಮ ಪ್ರಪಂಚದಲ್ಲಿ ಭಾವನೆ ಎಲ್ಲೇ ಮನಸ್ಸನ್ನಿಟ್ಟು ಕೂಡ ದುರ್ವಾಸನೆ, ಸುವಾಸನೆ ಇರುವುದು ಯಾರ ಹತ್ರ? ಭಾವನ ಶಿವ. ಹತ್ರ ಪರಮಾತ್ಮನ ಹತ್ರ ಮಾತ್ರ. ಅವಾಗ ಮನಬುದ್ಧಿನ ಯಾರ ಜೊತೆಗೆ ಜೋಡಣೆ ಮಾಡಬೇಕು? ಭಾವನ ಹಾಗೆ ನನ್ನವರು ಯಾರು? ಬಾಬಾ ಬಾಬಾ. ನಾನು ಯಾರ ಮನೇಲಿ ಇರ್ಬೇಕು ಬಾಬನ ಮನೆಯಲ್ಲಿ ಅಂತ ಸೆಂಟ್ರಿಗೆ ಹೋಗ್ಬಿಟ್ಟಿರ ಮತ್ತೆ. ಬಾಬನ ಮನೆ ಯಾವುದು? ಪರಂಧಾಮ. ಪರಂಧಾಮ. ಅಲ್ಲಿ ಹೆಚ್ಚಿಗೆ ಸಮಯ ಇದ್ಬಿಟ್ಟು ಅಲ್ಲಿ ಆಸ್ತಿಯನ್ನು ತೆಗೆದುಕೊಂಡು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಾನು ಸುವಾಸನೆಯಿಂದ ಸಂಪದ್ಭರಿತನಾಗಿ ಕೆಳಗಡೆಗೆ ಬಂದು ಆ ಸುವಾಸನೆ ಪ್ರಭಾವ ನನ್ನ ಮೇಲೆ ಇದ್ದು ಬೇರೆಯವರಿಗೂ ನಾನೇನ್ ಮಾಡಬೇಕು? ಸುವಾಸನೆ ಅಗರಬತ್ತಿಯ ರೂಪದಲ್ಲಿ ಸುವಾಸನೆಯನ್ನು ಕೊಡುವಂಥವರಾಗಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ಮೂರ್ತಿ ಎದುರುಗಡೆ ಯಾವ್ದನ್ನು ಬೆಳಗಿಸ್ತಾರೆ? ಅಗರಬತ್ತಿ. ಅದ್ರ ಒಳಗಡೆಗಿರೋದೇನು? ಒಂದು ಕಟ್ಟಿಗೆ ಅಲ್ವಾ? ಅದರ ಮೇಲೆ ಮಣ್ಣು ಮೆತ್ಕೊಂಡಿರ್ತದೆ. ಅದಕ್ಕೆ ಸುವಾಸನೆ ಹಾಕಿಬಿಟ್ಟು ಬೆಂಕಿ ಹಚ್ಚಿದಾಗ ಏನಾಗ್ತದೆ? ಸುವಾಸನೆ ಹೊರಗಡೆಗೆ ಬರ್ತದೆ. ಅವಾಗ ಆ ಮನೆ ಒಳಗಡೆ ಹೋದ ತಕ್ಷಣ, ದೇವಸ್ಥಾನದಲ್ಲಿ ಒಳಗಡೆ ಹೋದ ತಕ್ಷಣ ಏನಾಗ್ತದೆ? ಅದರ ಸುವಾಸನೆ ಬರುತ್ತೆ. ಗೊತ್ತಾಯ್ತು. ಮಾಡ್ತದೆ. ಸರಿ, ಅದೇನೆ ಒಂದು ಮೀನ್ ಮಾರ್ಕೆಟಿಗೆ ಹೋಗಿ ಎಷ್ಟು ಸುವಾಸನೆ ಇರ್ತದಲ್ವಾ? ವಾಸನೆ. ದುರ್ವಾಸನೆ ಕಾರಣ ಅದ್ರಲ್ಲಿರೋ ಅದ್ರಲ್ಲಿ ಗುಣ ಸ್ವಭಾವ. ಒಂದು ಫಿಲ್ಮ್ ಥಿಯೇಟರ್ಗೆ ಹೋಗಿ ಹೆಂಗಿರ್ತದೆ? ಬೋರ್ ರೆಸ್ಟೋರೆಂಟ್ಗೆ ಹೋಗಿ ಹೆಂಗಿರ್ತದೆ? ವ್ಯತ್ಯಾಸ ಇದೆಯಲ್ವೋ? ಇದೆ. ಇದೆ. ಅಲ್ಲಿ ಏನಿರ್ತದೋ ಅದರ ವಾಸನೆ ತಾನೇ ಬರ್ತದೆ. ದೇವಸ್ಥಾನಕ್ಕೆ ಹೋದಾಗ ಕರ್ಪೂರ, ಆಮೇಲೆ ಎಣ್ಣೆ, ಅಗರಬತ್ತಿ. ಕುಂಕುಮ, ಅಗರಬತ್ತಿ, ಹೂ, ಅದೇ ತಾನೇ ಬರ್ತದೆ. ಹೌದು. ಹೇಗೆ ಸ್ಥೂಲವಾಗಿ ನಮ್ಗೆ ಆ ಒಂದು ವಾತಾವರಣದ ಪ್ರಭಾವ ನಮ್ಗೆ ಗೊತ್ತಾಗತ್ತೆ ಆತ್ಮೀಯರೇ, ಅದೇ ರೀತಿ ಸೂಕ್ಷ್ಮ ರೂಪದಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಈ ರೀತಿ ಅಗರಬತ್ತಿಯ ರೂಪದಲ್ಲಿ ನಾನು ಏನ್ ಮಾಡ್ಬೇಕು? ಸುವಾಸನೆ ಕೊಡುವಂಥವ್ರಾಗ್ಬೇಕು ಅಂತಂದ್ರೆ ನನ್ನ ಎಲ್ಲ ಜವಾಬ್ದಾರಿಯನ್ನು ನಾನೇನ್ ಮಾಡ್ಬೇಕು? ಬಾಬರು ಕೊಡ್ಬೇಕು. ಭಗವಂತನಿಗೆ ಕೊಡಲಿಕ್ಕೆ ರೆಡಿ ಇರ್ಬೇಕು. ಬೇಕು. ಅದ ನಾವೇನ್ ಮಾಡ್ತೀವಿ? ಹೊತ್ಕೊಂಡ್ ನನ್ನದು ಕೂತಿದೀವಿ. ಏನ್ ಮಾಡ್ತೀವಿ ಹೇಳಿ? ನಾನು ಅದೆಲ್ಲವನ್ನು ನಾವೇ ಇಟ್ಕೊಂಡ್ ಕೂತಿದೀವಿ. ಒಂದು ನೀವು ಇಟ್ಕೊಳ್ಳೋ ಜೊತೆಗೆ ಅದನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಏನ್ ಹ್ಮ್ ಮಾಡ್ತಿದ್ದೀರಿ? ಜಾಸ್ತಿ ಮಾಡ್ತಾ ಇದ್ವಿ. ಯಾವ ರೀತಿ? ನಂದು ಏನು ನಾಗರತ್ನ? ಪಾಲನೆ ಮಾಡ್ತಾ ಇದ್ದೀವಿ. ಬಾಬಾ ನನ್ನ ಮಗನಿಗೆ ಮದ್ವೆ ಮಾಡಪ್ಪ. ಏನಾಯ್ತು? ಜವಾಬ್ದಾರಿ ಜಾಸ್ತಿ ಆಯ್ತು? ಕಡಿಮೆ ಆಯ್ತು? ಜಾಸ್ತಿ ಮದ್ವೆ ಮಾಡೋದ್ರಿಂದ ನೀವು ಬಾಬನ ಹತ್ರ ಹೋಗ್ಬಿಟ್ಟು 21 ದಿನ ಯೋಗ ಮಾಡೋದು ಯಾವ್ದಕ್ಕೆ? ಮದುವೆ ಮಾಡೋದಕ್ಕೆ. ಅಂದ್ರೆ ಏನಾಯ್ತು? ಇನ್ನೂ ಭಗವಂತನ ಹತ್ರ ವಿಕಾರ ಕೊಡು ಅಂತ ಕೇಳ್ತಿದೀವಿ ನಾವು ಅಲ್ವಾ? ಎಂತ ಬುದ್ಧಿವಂತರು. ಆಮೇಲೆ ನನ್ನ ಮಗ US ಗೆ ಹೋಗಲಪ್ಪ. US ಅಲ್ಲಿ ಶಾಂತಿ ಇದೆಯಾ? ಅಲ್ಲೇ ಇದೆಯಾ? ಅಶಾಂತಿ ಇಲ್ಲ. ಇದೆ ತಾನೆ? ನಿಮ್ ಮಕ್ಕಳನ್ನ ಅಲ್ಲಿ ಕಳ್ಸಿದ್ರೆ ಅವ್ರು ಅಶಾಂತವಾದ ನಿಮ್ಗೇನ್ ಸಿಗ್ತದೆ ಮತ್ತೆ? ನಮ್ಮ ಮಕ್ಕಳಿಗೆ ಜಾಬ್ ಸಿಗ್ಲಿ, ಇನ್ಕ್ರಿಮೆಂಟ್ ಸಿಗ್ಲಿ, ಪ್ರಮೋಷನ್ ಸಿಗ್ಲಿ, ಸಂಬಳ ಜಾಸ್ತಿ ಸಿಗ್ಲಿ, ಅದರಲ್ಲೆಲ್ಲ ಸುಖ ಇದೆಯೋ ದುಃಖ ಇದೆಯೋ? ದುಃಖ. ಮಜಾ ಏನು ಗೊತ್ತಾ? ನನಗೆ ಒಂದು ವಿಷಯ ಅರ್ಥ ಆಗ್ದಿರೋದು ಏನು ಅಂತಂದ್ರೆ, ಉಳಿದವರಿಗೆಲ್ಲ ಇವ್ರು ವಿಶ್ವಶಾಂತಿ ಕೊಡ್ತಾರೆ, ಇವ್ರ ಮಕ್ಕಳಿಗೆ ಮಾತ್ರ ಇವರಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ಸಂಬಳ ಬೇಕು. ಇದು ಬಾಬನ ಹತ್ರ ಅಪ್ಲಿಕೇಶನ್. ಇವ್ರು ಬಾಬನ ಮಗು ಆಗ್ಬೇಕು, ಈಶ್ವರಿ ಸೇವೆ ಆಗ್ಬೇಕು ಅನ್ನುವಂಥದ್ದು ಮನೋಭಾವ ಇಲ್ಲ. ಯಾವ ಮನೋಭಾವ ಇವರಿಗೆ? ಇವ್ರ ಮಕ್ಕಳು ಸ್ಥೂಲವಾದ ಹಣ ಸಂಪಾದನೆ ಮಾಡಬೇಕು, ಬಿಲ್ಡಿಂಗ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಬಂಗಾರ ತಗೊಳ್ಬೇಕು. ಅಂದ್ರೆ ನಮ್ಮ ಬುದ್ಧಿ ಎಲ್ಲಿವರೆಗಿದೆ ಅಂತ ನಾವೇನ್ ಮಾಡ್ಕೊಳ್ಬೇಕು ಆದ್ಮೇಲೆ? ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಳ್ಬೇಕು. ಈಶ್ವರಿಯ ಜ್ಞಾನವನ್ನು ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀವಿ. ಬಾಬನ ಮನೆಗೆ ಬಂದೂ ಕೂಡ ನಮ್ಗೆ ಸೋಫಾ ಬೇಕು, ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಮೆಣಸಿನಕಾಯಿ ಬಜ್ಜಿ ಬೇಕು, ಬೋಂಡಾ ಬೇಕು, ಬಿಲ್ಡಿಂಗ್ ಬೇಕು, ಎಲ್ಲ ಬೇಕು. ಸ್ಥೂಲವಾಗಿರೋ ಕಡೆ ಹೋಗ್ತಾ ಇದ್ದೀವಿ ನಾವು. ಹೌದು ತಾನೆ? ಹೋಗ್ಬೇಕಾಗಿದೆ ಯಾವ್ದು ಕಡೆಗೆ? ಸೂಕ್ಷ್ಮ. ಬಾಬನಿಗೆ ಸಿಂಪಲ್ ಹೇಳ್ಬೇಕು, ಬಾಬಾ 3 ಹೊತ್ತಿಗೆ ಅನ್ನ ರಸ ಕೊಟ್ಟರೆ ಸಾಕು ನನಗೆ, ಇರ್ಲಿಕ್ಕೆ ಒಂದು ಜಾಗ. ಪೂರ್ತಿ ಏನ್ ಮಾಡು? ಈಶ್ವರಿ ಕಾರ್ಯಕ್ರಮನ ಬಳಸ್ಬೇಕು. ಮಾಡ್ಕೋ.
ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಎಲ್ಲಾ ಜವಾಬ್ದಾರಿಯನ್ನು ನಾನ್ ತೆಗೆದುಕೊಳ್ಳಿಕ್ ಬಂದಾಗ ಆ ಜವಾಬ್ದಾರಿ ಕೊಡ್ಲಿಕ್ಕೆ ನೀವು ಯಾಕೆ ರೆಡಿ ಇಲ್ಲ? ಡಾಕ್ಟರ್ ಬಂದ್ರು ಕೂಡ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತಂದ್ರೆ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗ ಆಗೋದಿಲ್ಲ. ಈಶ್ವರ್ಯ ಕಾರ್ಯಕ್ಕೆ ಇನ್ವಿಟೇಷನ್ ಕೊಟ್ಟಾಗ ನೂರಾರು ಕಾರಣಗಳು. ಏನ್ ಹೇಳಿ? ಮೂರಾರು ನೂರ ಕಾರಣ. ಇವತ್ತು ಬಾಬನ ಮನೆಗೆ ಬಟ್ಟಿ ಬನ್ನಿ ಅಂತ ಹೇಳ್ತೀವಿ. ಇಲ್ಲ ಅಣ್ಣವ್ರೇ, ಆಗೋದಿಲ್ಲ, ತುಂಬಾ ಬ್ಯುಸಿ ಇದ್ದೀವಿ, ಆಫೀಸಲ್ಲಿ ರಜನೇ ಸಿಗೋದಿಲ್ಲ ಅಂತ ಹೇಳ್ತೀವಿ. ಸರಿನಾ? ನಮ್ಮಪ್ಪ ತುಂಬಾ ಬುದ್ಧಿವಂತ. ನೆಕ್ಸ್ಟ್ ಡೇ ಟಕ್ ಅಂತ ನಿಮಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾರು ಒಬ್ಬರಿಗೆ ಆರೋಗ್ಯ ಸರಿ ಇಲ್ದಿದ್ದಂಗೆ ಹಾಳು ಮಾಡಕ್ ಬಿಡ್ತಾನೆ. ಟೆಸ್ಟ್ ಮಾಡಿ ನೋಡ್ತಾನೆ. ಆವಾಗ ಓಡ್ತೀವಿ. ಯಾವ್ದಕ್ಕೆ? ಹಾಸ್ಪಿಟ್ಲ್ ಆವಾಗ ರಜೆ ಸಿಗ್ತದ? ಆವಾಗ ಕೈಯಲ್ಲಿ ಹಣ ಇರುತ್ತಾ? ಹಾಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದಕ್ಕೆ ಕೊಡ್ತಾ ಇದ್ದೀವಿ? ಆವಾಗ ಕಾರಣಗಳು ಯಾಕೆ ಬರೋದಿಲ್ಲ? ಇದರಲ್ಲಿ ಗೊತ್ತಾಗತ್ತೆ ನಮಗೆ ಭಗವಂತನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ ಅಂತ. ಬಾಯೆಲ್ಲ ಮಾತ್ರ ಬಾಬಾ ಬಾಬಾ ಬಿಟ್ರೆ ಹೃದಯದಲ್ಲಿ ಬಾಬಾ ಇಲ್ಲ. ಹೃದಯದಲ್ಲಿ ಮಕ್ಕಳು ಏನ್ ಮಾಡೋದಣ್ಣವ್ರೆ, ದೊಡ್ಡವರಾದ್ಮೇಲೆ ನಮ್ಮನ್ನ ಸಾಕ್ತಾರಲ್ವಾ, ಹಣ ತಂದು ಕೊಡ್ತಾರಲ್ವಾ? ಗೊತ್ತಿದೆ ಎಷ್ಟು ಕೊಡ್ತಾರೆ, ನೋಡ್ತಾ ಇದ್ದೀರಿ ಪ್ರಪಂಚದಲ್ಲಿ. ಯಾರು ಏನ್ ಕೊಡ್ತಾರೆ? ದುಃಖನೇ ಕೊಡ್ತಾರೆ. ಯಾರ ಹತ್ರ ಏನಿದೆ ಅದೇ ತಾನೇ ಕೊಡ್ತಾರೆ. ನಿಮ್ಗೆ ಯಾವಾಗ ಬುದ್ಧಿ ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಇಷ್ಟೆಲ್ಲ ಅನುಭವ ಆದ ಮೇಲೂ ಕೂಡ ಇನ್ನೂ ಬುದ್ಧಿ ಬರ್ತಾ ಇಲ್ವಾ ನಿಮ್ಗೆ? ಮಕ್ಕಳೇ, ಪ್ರಪಂಚದಲ್ಲಿ ಯಾರತ್ತೂ ತಗೊಳ್ಬಾರ್ದು, ಒಬ್ಬ ಭಗವಂತನ ಹತ್ರ ಬಿಟ್ರೆ. ಯಾಕಂದ್ರೆ ಬೇರೆ ಯಾರ ಹತ್ರ ತಗೊಂಡ್ರು ಕೂಡ ಅಲ್ಲೇನ್ ಇವಾಗ ನೀವೊಂದು ಬಾರಿನ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಹಾಲು ಕೊಡಿ ಅಂದ್ರೆ ಅವ್ರು ಕೊಡ್ತಾರ ಕೊಡಲ್ವೋ? ಕೊಡಲ್ಲ. ಕೊಡಲ್ಲ. ಆಲ್ಕೋಹಾಲ್ ಆಲ್ಕೋಹಾಲ್ ಕೊಡ್ತಾರೆ. ಅಲ್ಲಿರೋದೇ ಆಲ್ಕೋಹಾಲ್. ನಾನ್ ವೆಜ್ ಹೋಟೆಲಿಗೆ ಹೋಗ್ಬಿಟ್ಟು ನನಗೆ ಒಳ್ಳೆ ರೀತಿ ಮಸಾಲೆ ದೋಸೆ ಕೊಡಿ ಅಂದ್ರೆ ಕೊಡ್ತಾರಾ? ಇಲ್ಲ, ಅಲ್ಲಿರೋದೇ ಅದು. ಅವ್ರ ಹತ್ರ ಇರೋದೇನೆ ಅದು, ಇದು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾರ. ಅಲ್ಲಿ ಒಳಗಡೆ ವಾಸನೆನೂ ಅದನ್ನೇ, ಅವ್ರು ಕೊಡೋದು ಅದನ್ನೇ, ತಿನ್ನೋದು ಅದನ್ನೇ. ಹೌದು ತಾನೇ? ಹಾಗೆ ನಾವು ಬೇರೆ ಹತ್ರ ಎಕ್ಸ್ಪೆಕ್ಟೇಷನ್ ಯಾಕೆ ಮಾಡಬೇಕು? ಯಾಕೆ ನಾವು ನಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಈಶ್ವರಿ ಜ್ಞಾನವನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಮನೋಭಾವ ಹೇಗಿರುವುದಿಲ್ಲ? ನಾವಿನ್ನೂ ಕೂಡ ಅವ್ರಿಗೆ ದೊಡ್ಡ ದೊಡ್ಡ ಕಾಲೇಜು ಕೋರ್ಸು ಮತ್ತೊಂದು ಮಗದು ಒಂದು ಕಡೆಗೆ ಏನ್ ಮಾಡ್ತೀರಿ ಅಂದ್ರೆ ಕೋರ್ಸು ಕಾಲೇಜ್ ಎಲ್ಲ ಕೊಡ್ತಾ ಇರ್ತೀವಿ. ಇನ್ನೊಂದು ಕಡೆ ಪ್ರಪಂಚ ವಿನಾಶ ಆಗ್ತದೆ, 4 ವರ್ಷಕ್ಕೆ ಹೋಗ್ತದೆ, 5 ವರ್ಷ ಎಲ್ಲ ಹೋಗೋದ್ರಿಂದ ನಿಮ್ಮ ಮಕ್ಕಳಿಗೆ ಯಾಕೆ ಎಜುಕೇಶನ್ ಕೊಡಬೇಕು? ಆ ಬುದ್ಧಿ ಇಲ್ವಾ ನಮಗೆ? ಮತ್ತೆ ಎಷ್ಟರ ಮಟ್ಟಿಗೆ ನೀವು ಪಕ್ಕಾ ಜ್ಞಾನಿಗಳಾಗಿದ್ದಾರೆ? ಅವ್ರ ಹಿಂದ್ಗಡೆಗೆ ಎಜುಕೇಶನ್ ಕೊಡೋದೇನು, ಅದು ಹಿಂದ್ಗಡೆ ಹೋಗೋದೇನು, ಕಾಲೇಜ್ಗಳನ್ನು ಹುಡ್ಕೋದೇನು, ಫೀಸ್ಗಳನ್ನು ಕೊಡೋದೇನು? ಆದ್ಮೇಲೆ ಪ್ರಾಕ್ಟಿಕಲಿ ನಾವ್ ಏನು ಮಾಡ್ತಿದ್ದೀವಿ ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಯಾಕೆ ಒಳಗಡೆಯಿಂದ ನನ್ನ ಮಕ್ಕಳಿಗೆ ಇದಕ್ಕಿಂತ ಆಧ್ಯಾತ್ಮಿಕ ಶಿಕ್ಷಣ ಸಿಗಲಿ, ಅವರು ಈಶ್ವರ ಜ್ಞಾನದಲ್ಲಿ ಮುಂದುವರಿಲಿ ಹೇಳುವಂತ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ಯಾಕೆ ಬರೋದಿಲ್ಲ? ಇದರಲ್ಲಿ ಗೊತ್ತಾಗತ್ತೆ ನಾವಿಷ್ಟು ಪರ್ಫೆಕ್ಟ್ ಆಗಿದ್ದೀವಿ, ಇಷ್ಟು ಬಾಬಾನ ಅರ್ಥ ಮಾಡ್ಕೊಂಡಿದೀವಿ. ನಮ್ಮ ವೈಯಕ್ತಿಕ ಜೀವನದಲ್ಲೂ ದಿನಕ್ಕೆ ನಾವು ಹೆಚ್ಚಿನ ಸಮಯ ಯಾವ್ದಕ್ಕೆ ಕೊಡ್ತಾ ಇದ್ದೀವಿ? ಸ್ಥೂಲ ಸಂಪಾದನೆಗ, ಸೂಕ್ಷ್ಮ ಸಂಪಾದನೆಗ? ಈಶ್ವರಿ ಸೇವೆ ಮಾಡಿದಾಗ ನಮ್ಗೆ ಭಗವಂತನ ಉಪವಾಸ ಆಗ್ತಾರ? ಊಟ ಕೊಡಲ್ವಾ? ಎಲ್ಲಿಗೆ ಬಟ್ಟೆ ಕೊಡಲ್ವಾ? ಕೊಡ್ತಾರೋ ಕೊಡಲ್ವೋ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ಈಶ್ವರಿ ಸೇವೆ ಎಷ್ಟು ಇರ್ತಾ ಹೋಗ್ತಿರೋ ನಿಮ್ಮ ಶರೀರದ ಆರೋಗ್ಯ ಚೆನ್ನಾಗಾಗ್ತದೆ. ನೀವು ಸ್ಥೂಲವಾದ ಹಣ ಸಂಪಾದನೆ ಮಾಡ್ತಾ ಇದ್ರೆ ಡಬಲ್ ಇಲ್ಲಿ ಮುಂದೆ ಏನ್ ಮಾಡ್ಬೇಕಾಗ್ತದೆ? ಖರ್ಚು ಮಾಡ್ಬೇಕು. ಆ ಸಮಯದಲ್ಲಿ ಸಂಪಾದನೆ ಅಂತ ಅನ್ಸತ್ತೆ ನಿಮಗೆ, ಅದದು ಸತ್ಯ ಸಂಪಾದನೆ ಅಲ್ಲ. ಸುಳ್ಳು ಸಂಪಾದನೆ ಕೂಡ ಮುಂದೆ ಲಕ್ಷಾಂತರ ಗಟ್ಟಲೆ ಬಿಲ್ಡಿಂಗ್ ಕಟ್ಟಿರೋದೆಲ್ಲ ಹೋಗ್ತದೆ. ಹಾಕೊಂಡಿರುವಂತ ಬಂಗಾರ ಯಾರು ಕತ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಹೊರಟೋಗ್ತದೆ. ಅವಾಗ ಮನಸ್ಸಲ್ಲಿ ಏನ್ ಬರ್ತದೆ? ದುಃಖ ಬರ್ತದೋ ಬರಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಫರಿಸ್ತ ನನಗೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು ವ್ಯಕ್ತಿ ವಿಷಯಗಳ ಜೊತೆಗೆ ನನಗೆ ಯಾವ ಸಂಬಂಧನೂ ಇಲ್ಲ. ಯಾರೂ ನನ್ನವರು ಅಲ್ಲ. ಯಾರು ನನ್ನವರು? ಪರಮಾತ್ಮ. ಪರಮಾತ್ಮ. ತಂದೆ ಮಾತ ನನ್ನವರು ಅಂತಂದ್ಮೇಲೆ ನಾನು ಯಾರ ಮನೇಲಿ ಇರ್ಬೇಕು? ಪರಮಾತ್ಮನ ಮನೇಲೇ ಇರ್ಬೇಕು. ಯಾರ ಮಾತು ಕೇಳಬೇಕು? ಪರಮಾತ್ಮನ ಮಾತು. ಪ್ರಪಂಚದಲ್ಲಿದ್ದ ಎಲ್ಲ ಮನುಷ್ಯಾತ್ಮರನ್ನ ಬಿಟ್ಟು ಪತಿ ಅಂತ ಬಿಟ್ಟು ಅವರ ಆಶ್ರಯದಲ್ಲಿ ಇರ್ತಿರಲ್ಲ, ಅವರು ಏಟ್ ಕೊಡ್ಲಿ ತೊಂದರೆ ಕೊಟ್ಟು ಏಟ್ ಕೊಟ್ಟರು ಕೂಡ ಕಾರಣ ನನ್ನ ಪತಿ, ನನ್ನ ಪತಿ, ನನ್ನ ಪತಿ, ನನ್ನ ಮಕ್ಕಳು, ನನ್ನ ಮಕ್ಕಳು ಅಂತ ಇರ್ತೀವಲ್ವಾ? ಎಷ್ಟು ಮಜಾ ಆಗ್ತದಂದ್ರೆ ಬೇರೆ ಆತ್ಮಗಳಲ್ಲಿ ದಿವ್ಯ ಗುಣಗಳಿದ್ದೂ ಕೂಡ ಅವರನ್ನು ಫಾಲೋ ಮಾಡಲ್ಲ ನೀವು. ಯಾರಿಗೆ ನಾವು ಸಪೋರ್ಟ್ ಮಾಡ್ತೀವಿ? ನಮ್ಮ ಮಕ್ಕಳಲ್ಲಿ ಎಷ್ಟು ಬೇಕಾದ್ರೆ ಕೆಟ್ಟ ಕೂಡ ಆಗ್ಲಿ, ನನ್ನ ಮಗ ಮತ್ತು ಮಗಳು ಒಳ್ಳೆಯವರಪ್ಪ. ಯಾರು ಕೆಟ್ಟವರು? ಎಲ್ಲರೂ ಕೆಟ್ಟವ್ರೆ. ಯಾಕೆ? ನನ್ನದು ಹೇಳುವಂತ ಭಾವ. ಈ ನನ್ನದು ಹೇಳೋದೇ ನನಗೇನು ಕೊಡ್ತದೆ? ದುಃಖ.
ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಪರಮಾತ್ಮ ಈ ಪ್ರಪಂಚಕ್ಕೆ ತಂದೆ ಹೌದೋ ಅಲ್ವೋ? ಹೌದು. 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 ಓಕೆ. ನಮ್ಮೆಲ್ಲರ ಪಾಲನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಹಾಗಾದ್ರೆ ಸ್ಥೂಲ ಪ್ರಪಂಚದ ಯಾವುದೇ ಒಂದು ವಸ್ತುವನ್ನು ನನ್ನದು ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಅನುಭವಿಸ್ತಾರ? ಇಲ್ಲ. ಇಲ್ಲ. ಇಲ್ಲಿ ರುಚಿ, ಸ್ಪರ್ಶ, ಶಬ್ದ ಯಾವ್ದಾದ್ರು ನೋಡ್ತಾರ? ಇಲ್ಲ. ಇಲ್ಲ. ನಮ್ಮಲ್ಲಿರುವಂತ ವಿಕಾರವನ್ನ ನಂದು ಅಂತ ತಗೊಳ್ತಾರ? ಇಲ್ಲ. ಇಲ್ಲ. ಅವ್ರಿಗೆ ಬಿಲ್ಡಿಂಗ್ ಬೇಕಾ? ಬೇಡ. ಬೇಡ. ಬಂಗಾರ ಬೇಕಾ? ಬೇಡ. ಬೇಡ. ನೀವು ಕೊಡೋ ಹೂ ಬೇಕಾ? ಬೇಡ. ಬೇಡ. ನಿಮ್ ಗಾಯನ ಬೇಕಾ? ಬೇಡ. ಆದ್ರೆ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ನಿಸ್ವಾರ್ಥ ಸೇವೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಪ್ರಪಂಚದಲ್ಲಿರೋದು ಎಲ್ಲರ ಪಾಲನೆಯನ್ನ ಮಾಡ್ತಾರೆ, ಎಷ್ಟು ಸರ್ವಶ್ರೇಷ್ಠ ಸೇವೆ ಮಾಡ್ತಾರೆ. ಅದು ಎಲ್ಲೂ ಕೂಡ ನಾನು ನನ್ನದು ಹೇಳುವಂತ ಭಾವ ಆ ಭಗವಂತನಲ್ಲಿ ಇಲ್ಲ. ಇಲ್ಲ. ಬರೋದಿಲ್ಲ. ಆದ್ರೆ ನಾವು ಸ್ವಲ್ಪ ಸೇವೆ ಮಾಡಿದ್ರು ಕೂಡ ನನಗೆ ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಂತ ನಾವೇನ್ ಮಾಡ್ತೀವಿ? ಇಚ್ಛೆಯನ್ನ ಇಡ್ತೀವಿ ಅಲ್ವಾ? ಅಂದ್ಮೇಲೆ ನಾವು ಫರಿಸ್ತಾನ? ಇಲ್ಲ. ಫಲಿಸ್ತಾಗಿದ್ದೇವಾ? ಮೂರು ಲೋಕದ ಒಡೆಯನಾದ್ರೂ ಕೂಡ ಭಗವಂತ ಹೇಳ್ತಾರೆ, ನನಗೂ ಮೂರು ಲೋಕಕ್ಕೆ ಏನೂ ಸಂಬಂಧ ಇಲ್ಲ. ಇಲ್ಲ. ವಿಶ್ವ ಪರಿವರ್ತನೆ ಮಾಡ್ತಾ ಇದ್ರು ಕೂಡ ಹೇಳ್ತಾರೆ, ರಾಮಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನಿಮ್ದೇನು ಬೇಡ ಅಂತ ಹೇಳ್ತಾರೆ. ಆದ್ರೆ ನಾವು ಇಷ್ಟು ಸ್ವಲ್ಪ ಮಾಡಿದ್ರು ಕೂಡ ಏನ್ ಮಾಡ್ತೀವಿ? ಬೇಕು. ಬೇಕು 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 ಹೇಳುವಂತ ಭಾವ. ಭಗವಂತ ಹೇಳ್ತಾರೆ, ತೆಗೆದುಕೊಳ್ಳಿ, ಒಳ್ಳೆ ಆಹಾರವನ್ನ ತೆಗೆದುಕೊಳ್ಳಿ, ಪರಮಾತ್ಮನಿಂದ ಸಿಗುವಂತ ಆಹಾರವನ್ನು ತೆಗೆದುಕೊಳ್ಳಿ. ಅದಕ್ಕಾಗಿ ನಾವು ಹೇಳ್ತಾರೆ, ಮಕ್ಕಳು ಯೋಚನೆ ಮಾಡ್ತಾ ಇದ್ದೀರಾ ಕೊಡ್ಬೇಕೋ ಬೇಡವೋ ಅಂತ. ಕೆಲವೊಂದು ಪೇಷಂಟ್ಗಳಿಗೆ ಹಾಸ್ಪಿಟ್ಲಿಗೆ ಹೋದಾಗ ಡೌಟ್ ಬರ್ತದೆ. ಏನಂತ? ಏನ್ ಡೌಟ್ ಬರ್ತದೆ? ವಾಸಿ ಆಗುತ್ತಾ ಇಲ್ವೋ? ಈ ಹಾಸ್ಪಿಟಲ್ ಹೋದಾಗ ಈ ಡಾಕ್ಟರಿಂದ ಕಾಯಿಲೆ ಗುಣ ಆಗತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿ ಹೋಗಿ ಅಲ್ಲಿ ಚೆಕ್ ಮಾಡಿಸಿದ್ರೆ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗಲ್ಲ. ಅಂದಮೇಲೆ ನಿಮ್ಮ ಅಪ್ಪನ ಮೇಲೆ ನಿಮ್ಗೆ ನಂಬಿಕೆ ವಿಶ್ವಾಸ ಇದೆಯೋ ಇಲ್ವೋ? ಇದೆ. ಇದ ಮೇಲೆಲ್ಲ ಕೊಡ್ಬೇಕು ತಾನೆ. ಹೌದು. ಜೀವನವನ್ನ ಪತಿ ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಮಕ್ಳಿಗೆ ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಅತ್ತೆ ಮಾವನಿಗೆ ಕೊಡ್ಲಿಕ್ಕೆ ರೆಡಿ ಇದ್ದೀರಿ. ಯಾರಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ? ಭಗವಂತನಿಗೆ. ಕೊಡಕ್ಕೆ ready. ಅದಕ್ಕೆ ಬಾಬಾ ಹೇಳ್ತಾರೆ, ಎರಡು ಕಾರಣದಿಂದ ಕೊಡ್ತೀರಾ ನೀವು. ಒಂದು ಮಜಬೂರಿ. ಮಜಬೂರಿ ಅಂತ ಏನ್ ಮಾಡೋದು? ಕೊಡ್ಬೇಕಲ್ಲ ಅಂತ ಬಿಟ್ಟು ಏನ್ ಮಾಡೋದು? ಕೊಡೋದು. ಯಾವ್ದನ್ನ? ಯಾವ್ದನ್ನ? ಸಮಯ. ಅಮೃತ ವೇಳೆ ಎದ್ದು ಕೂತ್ಕೊಳ್ಬೇಕಲ್ಲ, ಇಲ್ಲಾಂದ್ರೆ ಯೋಗೇಶ್ ಅಣ್ಣ ಬೈತಾರಲ್ಲ ಅಂತ ಮಜಬೂರಿಂದ ಜುಟ್ಕ ಹೊಡ್ಕೊಂಡು ಕಷ್ಟಪಟ್ಟು ಬಿಟ್ಟು ಏನ್ ಮಾಡೋದು? ಕೂತ್ಕೊಳ್ಳೋದು. ಯಾವ್ದಕ್ಕೆ? ದೇವು. ಅಮೃತ ವೇಳೆ ಯೋಗಕ್ಕೆ. ಸರಿನಾ? ಕೈಯಲ್ಲಿ ಅನ್ನ ಸಾಂಬಾರ್ ಇರ್ತದೆ, ಓಕೆನಾ? ಬಾಬನ್ ಮಗು ಆಗೋ ಮೊದಲು ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಒಳ್ಳೆ ಪ್ರಾಕ್ಟೀಸ್ ಇರ್ತದೆ. ಪಕ್ಕದ ಮನೇಲಿ ಭಾನುವಾರ ಘಮ 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 ಅಂತ ವಾಸನೆ ಬರ್ತಾ ಇರ್ತದೆ, ತಿನ್ಬೇಕು ಅಂತ ಮನಸ್ಸಿರ್ತದೆ. ಆದ್ರೆ ಮಜಬೂರಿ ಏನ್ ಮಾಡೋದು? ಆ ಮಜಬೂರಿ ಹೆಂಗಿರ್ತದೆ ಅಂತಂದ್ರೆ, ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಓಕೆನಾ? ಟ್ರೈನಲ್ಲಿ ರೈಲ್ವೆ ಸ್ಟೇಷನ್ ಬಿಸಿ 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 ಚಾಯ್ ಕಾಫಿ ಅಂತ ಬರ್ತಾ ಇರ್ತದೆ, ಓಕೆನಾ? ಊಟ ಸಪ್ಲೈ ಮಾಡ್ತಿರ್ತಾರೆ. ಅದು ನಮ್ಗೆ ಬೆಂಗಳೂರಿಂದ ಹೋದವರಿಗೆ 3ನೇ ದಿನ ಒಳ್ಳೆ ಒಣಗಾಗಿರುವಂತ ಚಪಾತಿ ಕೈಯಲ್ಲಿ ಮತ್ತು ಟೊಮೆಟೊ ಚಟ್ನಿ ಬರ್ತದೆ. ವಾಸನೆ ಏನು ಬರ್ತಾ ಇರ್ತದೆ? ಬಿಸಿ ಬಿಸಿ ಅನ್ನ ಸಾರು. ಅಲ್ಲಿ ಪಕ್ಕದಲ್ಲಿ ನಿಮ್ ಜೊತೆಲಿರುವಂತ ಬೇರೆಯವ್ರು ಇದ್ದಾರಲ್ಲ, ಅಲ್ಲಿ ಮಾಡಿರುವಂತ ಬಿಸಿ ಬಿಸಿ ಅನ್ನ ಸಾಂಬಾರು ಅಥವಾ ಇದೇನ್ ಹೇಳ್ತಾರೆ ಅದಕ್ಕೆ ಎಗ್ ಬಿರಿಯಾನಿ ಅದನ್ನೆಲ್ಲ ತಿಂತಾ ಇರ್ತಾರೆ, ಓಕೆನಾ? ಇಲ್ಲಿ ನಮ್ಗೆ ಮೊದಲು ತಿಂದಿರ್ತೀವಲ್ವಾ, ಇಲ್ಲಿ ರಾಜಯೋಗ ಮಾಡಿರೋದಿಲ್ಲ, ಸಂಪೂರ್ಣ ಆಗಿರೋದಿಲ್ಲ. ಅವಾಗ ಏನಾಗ್ತದೆ? ಒಳಗಡೆಯಿಂದ ಮನಸ್ಸು ಬುದ್ಧಿಯ ಮೊಟ್ಟೆ ನೋಡಿದಾಗ ತಿನ್ಬೇಕು ಅಂತ ಅನಿಸ್ತಾರೆ. ಆದ್ರೆ ಮಜಬೂರಿ ಕೈಲೇನಿದೆ? ಒಂದ್ ರೊಟ್ಟಿ, ರೊಟ್ಟಿ. ಟೊಮೆಟೊ ಚಟ್ನಿ. ಮನೆಯಲ್ಲಿ ಅನ್ಸಲ್ಲ, ತಿನ್ಬೇಕು ಅನ್ಸಲ್ಲ ಅಣ್ಣ. ಮನೆಯಲ್ಲಿ ಬಿಸಿ 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 ದೋಸೆ ಕೂಡ ಸ್ವಲ್ಪ ಏನಾದ್ರು ಹಳೇದಾಗಿದ್ದು ಕೂಡ ಬೇಡ ಅಂತ ಬಿಟ್ಟು ತೆಗೆದು ಬಿಸಾಕ್ಬಿಡ್ತೀವಿ ಅಲ್ವಾ? ಅಲ್ಲಿ ಏನಾಗ್ಬಿಟ್ಟಿದೆ? ಮಜಬೂರಿ ಆಗ್ಬಿಟ್ಟಿದೆ. ಯಾಕೆ? ವೀಕ್ ಅಂತ ಹೇಳ್ಕೊಂಡ್ಬಿಟ್ಟಿದೀವಲ್ಲ, ಗ್ರೂಪಲ್ಲಿ ಬೇರೆ ಇದ್ದೀವಲ್ಲ, ಎಲ್ಲರೂ ನೋಡ್ತಾ ಅನ್ಸಲ್ಲ ಇದ್ದೀವಲ್ಲ. ಅದ್ ಮನ್ಸಲ್ಲ ಇದ್ರೆ ಅನ್ಸದೇ ಇಲ್ಲ. ಅನ್ಸತ್ತೋ ಅನ್ಸಲ್ವ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಸರಿನಾ? ಯಾರಿಗೂ ಹೇಳೋದಿಲ್ಲ, ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಓಕೆನಾ? ಎಷ್ಟರ ಮಟ್ಟಿಗೆ ಅನ್ಸತ್ತೆ ಅನ್ಸಲ್ಲ ಅಂತ ಅಂದ್ರೆ, ಭಗವಂತ ನಮ್ಗೆ ಒಳ್ಳೆ ಆಹಾರವನ್ನು ಖುಷಿಯಿಂದ ತಿಂತೀವೋ, ಅಥವಾ ಅಯ್ಯೋ ಅಕ್ಕೋರೇ ನಮ್ಗೆ ಚಪಾತಿ ತಿಂದ ಹೀಟ್ ಆಗ್ತದೆ, ಅಲ್ಲಿಲ್ಲ ಜಗಿಲಿಕ್ಕೆ ಆಗೋದಿಲ್ಲ ಅಂತ ಕಷ್ಟಪಟ್ಬಿಟ್ಟು ಹೇಳ್ತೀವೋ, ಅಥವಾ ಖುಷಿಯಿಂದ ಸ್ವೀಕಾರ ಮಾಡ್ತೀವಿ ಅಂತ ನೀವೇನ್ ಮಾಡ್ಕೊಳ್ಳಿ? ಯೋಚ್ನೆ ಮಾಡಿ. ಮಜಬೂರಿ
ಬಲವಂತದಿಂದ ಶ್ರೀಮತವನ್ನ ಫಾಲೋ ಮಾಡ್ಲಿಕ್ಕೆ, ನಿಯಮವನ್ನ ಫಾಲೋ ಮಾಡ್ಲಿಕ್ಕೆ, ಸೇವೆಯನ್ನ ಮಾಡ್ಲಿಕ್ಕೆ, ಅಯ್ಯೋ ಅಕ್ಕವ್ರು ಹೇಳಿದಾರಲ್ಲ ಅಣ್ಣವ್ರೆ ಅದಕ್ಕಾಗಿ ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದ್ರೆ ನಮಗೆ ದುಡ್ಡು ಕೊಡ್ಬೇಕು ಅಂತ ಮನಸ್ಸಿರ್ಲಿಲ್ಲ, ಯಾಕೆ ಕೊಡ್ಬೇಕು, ಅಕ್ಕವ್ರು ಕೇಳಿದ್ದಾರೆ ಅದಕ್ಕಾಗಿ ಕೊಡ್ತಾ ಇದ್ದೀವಿ. ಗುರುವಾರ ಬಂದಿಲ್ಲ ಅಂದ್ರೆ ಅಕ್ಕವ್ರು ಬೈತಾರೆ ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಮಜಬೂರಿನೋ ಮಜಬೂತ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ, ಆವಾಗ ಅಮ್ಮ ಒಂದು ಕೋಲ್ ತಗೊಳ್ತಾರೆ, ಅವಾಗ ಏನ್ ಮಾಡ್ತಾರೆ, ಮಜಬೂರಿಯಿಂದ ಹೋಗ್ತಾರೆ. ನೋಡೋದು. ಫಸ್ಟ್ ಟ್ಯಾಂಕ್ ಬಂದವ್ರು ಏನ್ ಮಾಡ್ತಾರೆ, ಖುಷಿಯಿಂದ ಹೋಗ್ತಾರೆ. ಓಕೆ, ಅರ್ಥ ಆಯ್ತು, ಅರ್ಥ ಆಗಿಲ್ಲ. ಓಕೆ, ಮಜಬೂರಿ ಮತ್ತು ಮಜಬೂತ್ ಅಂತಂದ್ರೆ ಏನರ್ಥ ಕೇಳಿ ಹೇಳ್ತೀನಿ. ಈಗ ಬ್ಯಾಂಕ್ ಅಲ್ಲಿ ನೀವು ಬಂಗಾರವನ್ನ ಇಡ್ತೀರೋ ಇಡಲ್ವೋ? ಇಡ್ತೀವಿ. 2 ಕಾರಣದಿಂದ ಇಡ್ತೀರ. ಏನ್ ಹೇಳಿ? 2 ಕಾರಣ. ಒಂದು, ಸಾಲ ಇರ್ತದೆ. ಹಾ, ಬಂಗಾರವನ್ನ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಮಜಬೂರಿನೇ ಬಂಗಾರವನ್ನ ಅವ್ರ ಕೈಯಲ್ಲಿ ಅಡಬಿಟ್ಬಿಟ್ಟು ಅದರಿಂದ ನೀವೇನ್ ತಗೊಂಡಿರ್ತೀರಿ? ಹಣ ತುಂಬ. ಇದು ಮಜಬೂರಿ ತಾನೆ. ಹ್ಮ್. ಮಜಬೂತ್ ಯಾವುದು? ಸ್ಟ್ರಾಂಗ್ ಯಾವುದು? ಬ್ಯಾಂಕ್ ಅಲ್ಲಿ ಒಂದು ಲಾಕರ್ ತಗೊಂಡ್ಬಿಟ್ಟು ಆ ಲಾಕರ್ ನಲ್ಲಿ ನಿಮ್ಮ ವಜ್ರ, ಬೆಳ್ಳಿ, ಬಂಗಾರ ಇಟ್ಕೊಂಡಿರ್ತಾರೆ. ಅವಾಗ ಅದರ ಮೇಲೆ ಸಂಪೂರ್ಣ ಆಸ್ತಿ ಯಾರ್ದು, ಅಧಿಕಾರ ಯಾರ್ದು? ಬ್ಯಾಂಕ್ ಕಾರ್ಡ್. ಬ್ಯಾಂಕಿನವರು. ಮಾಲೀಕ ಯಾರು? ನೀವೇ ತಾನೆ. ಯಾವಾಗ ಬೇಕಾದ್ರೆ ಎತ್ಕೊಳ್ಬಹುದು ತಾನೆ. ಹೌದು. ಈಗ ನೀವು ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಟಿರುವಂತ ಬಂಗಾರ ಯಾವಾಗ ಬೇಕಾದ್ರೆ ಎತ್ಕೊಳ್ಬಹುದಾ? ಎತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ನೀವು ಬ್ಯಾಂಕ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಟಿದ್ದೀರಿ, ಲೋನ್ ಅಲ್ಲಿ ಇಟ್ಟಿದ್ದೀರಾ, ಸರಿನಾ? ನಾಳೆ ಮದುವೆ ಇದೆ, ಹೋಗ್ಬಿಟ್ಟು ನೆಕ್ಲೆಸ್ ತಗೊಂಡ್ ಬರ್ಬೇಕು, ಆಗತ್ತೋ ಆಗಲ್ವೋ? ಆಗಲ್ಲ. ಕಾರಣ ಸಾಲ ಆಯ್ತು. ಸಾಲ ತೀರಿಸ್ಬಿಟ್ಟು ತಗೊಂಡ್ ಹೋಗ್ಬೋದು ತಾನೆ. ಸರಿ, ಸೇಫ್ ಡೆಪಾಸಿಟ್ ಲೆಕ್ಕರಲ್ಲಿ ಇಟ್ಟಿದ್ದೀರಿ, ಅವಾಗ ತಗೊಂಡ್ ಬರ್ಲಿಕ್ಕೆ ಆಗತ್ತೋ ಆಗಲ್ವೋ? ಹಾಗಾದ್ರೆ ತಾನೆ. ಅದಕ್ಕಾಗಿ ಹೇಳ್ತಾರೆ, ನೀವು ಭಗವಂತನ ಕೈಯಲ್ಲಿ ತನು ಮನ ಧನವನ್ನ, ಸಮಯ ಸಂಕಲ್ಪವನ್ನ ಸ್ಟ್ರಾಂಗ್ ಆಗ್ಬಿಟ್ಟು ಕೊಡ್ತಾ ಇದ್ದೀರೋ ಅಥವಾ ವೀಕ್ ಆಗ್ಬಿಟ್ಟು ಕೊಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊ. ಹೆಂಗ್ ಗೊತ್ತಾಗತ್ತೆ? ಚಿಕ್ಕ ಮಕ್ಕಳು ಕಷ್ಟಪಟ್ಬಿಟ್ಟು ಕ್ಲಾಸಿಗೆ ಹೋದಾಗ ಕ್ಲಾಸಲ್ಲಿರೋ ಜ್ಞಾನ ಅರ್ಥನೇ ಇಲ್ಲ, ಅದು ಖುಷಿ ಕೊಡೋದಿಲ್ಲ. ಹಾಗೆ ಅಮೃತ ವೇಳೆ ಯೋಗ ಇರಬಹುದು, ಈಶ್ವರ ಸೇವೆ ಇರಬಹುದು. ನೀವು ಖುಷಿಯಿಂದ ಮಾಡಿದಾಗ, ಸಮರ್ಪಣಾ ಭಾವದಿಂದ ಮಾಡಿದಾಗ ಮನಸ್ಸು ಬುದ್ಧಿ ಯಾವಾಗ್ಲೂ ಕೂಡ ಏನಾಗಿರ್ತದೆ? ಭಗವಂತನ ಖುಷಿಯಾಗಿರ್ತದೆ, ಸಂತೋಷದಿಂದ ಇರ್ತದೆ, ನೆಮ್ಮದಿಯಿಂದ ಇರ್ತದೆ, ಹಾಡ್ತಾ ಇರ್ತದೆ. ಅದು ಮಜಬೂರಿಯಿಂದ ಮಾಡಿದ್ರೆ ಅಷ್ಟೇ, ಕೇಳುವಾಗ ಅಷ್ಟೇ ಖುಷಿ, ಮತ್ತೆ ಅಲ್ವಾ? ಅದಕ್ಕಾಗಿ ಖುಷಿಯಿಂದ ಪಥ್ಯವನ್ನು ಮಾಡಿದಾಗ ಆರೋಗ್ಯ ಸುಧಾರಣೆ ಆಗ್ತದೆ. ಯಾರು ಹೇಳಿದಾರಂತ ಪಥ್ಯವನ್ನ ಮಾಡಿದ್ರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ, ನೀವೇನು ತನು ಮನ ಧನ ಸಮಯ ಸಂಕಲ್ಪವನ್ನ ಕೊಡ್ತಾ ಇದ್ದೀರೋ, ಹೆದರಿಕೆಯಿಂದ ಕೊಡ್ತಾ ಇದ್ರು, ಭಯದಿಂದ ಕೊಡ್ತಾ ಇದ್ರು, ಫೋರ್ಸ್ ಇಂದ ಕೊಡ್ತಾ ಇದ್ರು, 63 ಜನ್ಮ ಸಾಲ ಇದೆ ಅಂತ ಕೊಡ್ತಾ ಇದ್ರು, ಅಥವಾ ಖುಷಿಯಿಂದ ಕೊಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡಿ. ಸರಿ, ನೀವು ಕಷ್ಟಪಟ್ಟು ಕೊಟ್ರೆ ಏನಾಗ್ತದೆ? ಫಲ ಸಿಗಲ್ಲ. ಚೆನ್ನಾಗಿ ಕಷ್ಟಪಟ್ಟು ಕೊಟ್ರೆ ಏನಾಗ್ತದೆ? ಉದಾಹರಣೆಗೆ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ತುಂಬಾ ಪ್ರೀತಿ, ಏನ್ ಹೇಳಿ? ತುಂಬಾ ಪ್ರೀತಿ. ಅವ್ರಿಗೆ ಹಾಸ್ಟೆಲಿಗೆ ಕಳಿಸ್ಬೇಕು, ಹಾಸ್ಟೆಲಲ್ಲಿ ಇಟ್ಟಿದ್ದೀರಿ. ಅವನು ಹಾಸ್ಟೆಲ್ ಅಲ್ಲಿ ಇದ್ರು ಕೂಡ ನಿಮ್ಮ ಮನಸ್ಸು ಯಾರ ಜೊತೆಗೆ ಇರ್ತದೆ? ಅವನ ಜೊತೆ. ಯಾಕೆ? ಪ್ರೀತಿನೋ ಮೋಹನೋ? ಮೋಹ. ಅಲ್ವಾ? ಅಯ್ಯೋ ಮಗನಿಗೆ ರಜಾ ಇದೆಯಪ್ಪ, ಬಾ 4 ದಿನ ರಜಾ ಇದ್ಬಿಟ್ಟು ದೀಪಾವಳಿ ಹಬ್ಬ ಮಾಡ್ಕೊಂಡು ಹೋಗು, ಕಜ್ಜಾಯ ತಿನ್ಕೊಂಡು ಹೋಗು ಅಂತ ಹೇಳ್ತಾರೆ, ಸರಿನಾ? ಅವನಿಗೆಲ್ಲ ಕ್ಲಾಸ್ ಇರ್ತದೆ. ಇಲ್ಲಿ 4 ದಿನ ರಜಾಕ್ಕೆ ಏನ್ ತೊಂದರೆ ಆಗದಿಲ್ಲ, ಕಜ್ಜಾಯ ತಿನ್ಕೊಂಡು ಹೋಗು. ನನ್ನ ಮಗ ಅಲ್ವಾ ಪಾಪ, ಅಷ್ಟಲ್ಲೇ ಊಟನೇ ಕೊಡೋದಿಲ್ಲವಂತೆ, ಕಷ್ಟ ಆಗ್ಬಿಟ್ಟಿದೆ, ಸಣ್ಣಗಾಗ್ಬಿಟ್ಟಿದ್ದಾನೆ. ಒಳ್ಳೇದೋ ಕೆಟ್ಟದ್ದು? ಕೆಟ್ಟದ್ದು. ಬಾಯಲ್ಲಿ ಮಾತ್ರ ಅಲ್ವಾ? ಅದೇ ಮಗನನ್ನ ಓಕೆ ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ ಅಂತ ಹಾಸ್ಟೆಲಿಗೆ ಕಳ್ಸೋದು ಯಾವುದು? ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ, ಇಲ್ಲಿದ್ದಿದ್ರೆ ಮೊಬೈಲ್ ಆಟ ಆಡ್ತಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಸಂಸ್ಕಾರ ಬರ್ಲಿ ಅಂತ ಬಿಟ್ಟು ಹಾಸ್ಟೆಲಿಗೆ ಕಳ್ಸೋದು ಉತ್ತಮ ತಾನೆ. ಹಾಗೆ ಕಷ್ಟ ಪಟ್ಬಿಟ್ಟು ಕಳ್ಸಿದಿರೋ, ಬೈ ಫೋರ್ಸ್ ಅಲ್ಲಿ ಕಳ್ಸಿದಿರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೇಳ್ತಾರೆ, ಮಕ್ಕಳೇ, ಈಶ್ವರ ಯಜ್ಞಕ್ಕೆ
ಧನವನ್ನ ಕೊಡ್ತೀವಿ, ಖುಷಿಯಿಂದ ಕೊಡ್ತೀವೋ ಫೋರ್ಸ್ ಇಂದ ಕೊಡ್ತೀವೋ? ತನುವನ್ನ ತಗೊಂಡೋಗ್ಬಿಟ್ಟು ಸೆಂಟರ್ನಲ್ಲಿ ಇಡ್ತೀವಿ, ಖುಷಿಯಿಂದ ಇಡ್ತೀವೋ ಫೋರ್ಸ್ ಇಂದ ಇಡ್ತೀವಿ? ಅಮೃತ ವೇಳೆ ಯೋಗದಲ್ಲಿ ಕುತ್ಕೊಂಡಿರ್ತೀವಿ, ಫೋರ್ಸ್ ಇಂದಾನೋ ಖುಷಿಯಿಂದನೋ? ಮೂಡ್ಲಿಕ್ಕೆ ಹೇಳ್ತೀವಿ, ಫೋರ್ಸ್ ಇಂದಾನೋ ಖುಷಿಯಿಂದನೋ? ಪ್ರತಿಯೊಂದನ್ನು ಕೂಡ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬೈ ಫೋರ್ಸ್ ಇಂದ ಮಾಡ್ತಿದೀವೋ ಅಥವಾ ಖುಷಿಯಿಂದ ಮಾಡ್ತಾ ಇದ್ದೀವೋ? ಹೇಗ್ ಮಾಡ್ಬೇಕು? ಸ್ಟ್ರಾಂಗ್ ಆಗ್ಬಿಟ್ಟು ಮಾಡ್ಬೇಕು, ಕಷ್ಟಪಟ್ಬಿಟ್ಟು ಮಾಡ್ಬೇಕು? ಮಜಬೂತ್ ಸ್ಟ್ರಾಂಗ್ ಆಗಿರ್ಲಿ ಅಲ್ವಾ? ಗೋಡೆ ಸ್ಟ್ರಾಂಗ್ ಆಗಿದ್ರೆ, ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ, ಯಾವುದೇ ರೀತಿ ಮಳೆ ಗಾಳಿ ಬಿಸಿಲು ಬಂದ್ರೆ ಏನೂ ತೊಂದ್ರೆ ಆಗಲ್ಲ. ನಮ್ಮಲ್ಲಿ ಏನಿರ್ತದೆ? ನಮ್ಮಲ್ಲಿ ಏನಿರ್ತದೆ? ಪೇಂಟ್ ಮಾತ್ರ ಚೆನ್ನಾಗಿರ್ತದೆ. ಏನಿರ್ತದೆ? ಪೇಂಟ್ ಮಾತ್ರ ಚೆನ್ನಾಗಿ. ಒಳಗಡೆ ಬಿಲ್ಡಿಂಗ್ ಏನಾಗಿರೋದಿಲ್ಲ, ಆದ್ರೆ ಪೇಂಟ್ ಮಾತ್ರ ಚೆನ್ನಾಗಿರ್ತದೆ ಅಂತಂದ್ರೆ ಏನು? ಬಾಯಲ್ಲಿ ಗುರುವಾರ ಮಾತ್ರ ಬಾಬಾ ಮಾತ್ರ. ಬಾಬಾ 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 ಇರ್ತದೆ, ಸ್ಟಿಕ್ಕರ್ ಗೀಕರ್ ಬೋರ್ಡು ಎಲ್ಲ ಇರ್ತದೆ, ಫೋಟೋಗಳೆಲ್ಲ ಇರ್ತವೆ ಮನೆಯಲ್ಲಿ, ಸರಿನಾ? ಒಂದ್ ಸಮಸ್ಯೆ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತೀವಿ, ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಬಾಬಾ ಅಂತ ಕೊಡೋ ಅಂತ ಏನ್ ಮಾಡೋದು, ಹೇಳ್ತಿರೋದು. ಅಳ್ತಿರೋದು. ಮತ್ತೆಲ್ಲ ಹೋಗ್ಬಿಟ್ಟು ಸೇವೆ ಮಾಡೋದು ಏನಂತ, ಅಯ್ಯೋ ಇಂದಿಲ್ಲದಿದ್ರೆ ಇನ್ನೊಂದಿಗೂ ಇಲ್ಲ, ಶಾಂತಿ ಸಿಗ್ತದೆ, ಸುಖ ಸಿಗ್ತದೆ, ಆನಂದ ಸಿಗ್ತದೆ ಅಂತ ಯಾರಿಗೆ ಹೇಳೋದು? ಬಂದವ್ರಿಗೆ. ಅಲ್ವಾ? ಇವಾಗ ನನ್ನ ತಲೆಯಲ್ಲಿ ಕೂದ್ಲಿದೆಯೋ ಇಲ್ವೋ? ಇಲ್ಲ. ಇಲ್ಲ. ನಾನೊಂದು ಶಾಂಪೂ ರೆಡಿ ಮಾಡ್ಬಿಟ್ಟು ಬೇರೆಯವ್ರಿಗೆ ಹಂಚ್ಲಿಕ್ಕೆ ಹೋಗೋದು, ಜನ ಒಂದೊಂದು ತಗೊಳ್ತಾರೋ ತಗೊಳಲ್ವೋ? ಯಾಕೆ? ನಮ್ಮ ಹತ್ರನೇ ಕೂರ್ಲು. ಅಲ್ವಾ? ಈಶ್ವರಿ ಜ್ಞಾನದಿಂದ ನಮ್ಮ ಜೀವನದಲ್ಲಿ ಸುಖ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ ಕೊಡ್ಲಿಕ್ಕೆ ಆಗ್ತದೆ ಆತ್ಮೀಯರೇ? ನೀವು ರಾಜಯೋಗ ಮಾಡೋದೇ ಮಜಬೂರಿಯಿಂದ ಮಾಡ್ತಿದ್ದೀರಿ, ಕಷ್ಟದಿಂದ ಮಾಡ್ತಿದ್ದೀರಿ, ಅನುಭವನೇ ಆಗ್ತಾ ಇದೆ, ಜೀವನದಲ್ಲಿ ಪರಿವರ್ತನೆ ಆಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲೇ ರಾಜಯೋಗದ ಪ್ರಯೋಜನ ನಿಮ್ಗೆ ಕಂಡು ಬರ್ತಾ ಇಲ್ಲ ಅಂತಂದ್ಮೇಲೆ ಇನ್ನು ಬೇರೆಯವ್ರಿಗೆ ಅದರ ಪ್ರಭಾವ ಎಲ್ಲಿಂದ ಬೀಳುತ್ತದೆ? ಮನ ಬುದ್ಧಿಯ ನಡುವೆ ಜಗಳ, ಮನೆಯಲ್ಲಿ ವ್ಯಕ್ತಿಗಳ ಜೊತೆ ಜಗಳ, ಈಶ್ವರ ಸೇವಾ ಕೇಂದ್ರದ ಅಲ್ಲಿ ಜನರ ಜೊತೆ ಜಗಳ. ಓಕೆ, ಎಲ್ಲಾ ಕಡೆಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿದೆ ಅಂತಂದ್ರೆ ಯಾರನ್ನ ಚೆಕ್ ಮಾಡ್ಕೊಳ್ಬೇಕು? ನನ್ನನೆ. ನಾನು ಏನೇ ಆಹಾರ ತಿಂದು ಆರೋಗ್ಯ ಹಾಳಾಗತ್ತೆ ಅಂತ ನನ್ನ ಶರೀರಕ್ಕೆ ಏನು ಬೇಕು ಏನು ಬೇಡ ಅಂತ ನನಗೆ ಗೊತ್ತಾಗಿರ್ಬೇಕು ತಾನೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈ ಎಲ್ಲ ಕೆಟ್ಟ ಗುಣಗಳನ್ನ ಏನ್ ಮಾಡ್ಬೇಕು ನೀವು? ಬಿಡುವೆ. ಬಿಡ್ಬೇಕು. ಬಿಡಿ, ನಾನು ಅದನ್ನೇನ್ ಮಾಡ್ತೀನಿ ನೋಡ್ಕೊಳ್ತೀನಿ ಅಲ್ವಾ? ಅದಕ್ಕಾಗಿ ಏನ್ ಬೇಕಂದ್ರೆ ದೃಢ ಸಂಕಲ್ಪ ಬೇಕಂತ. ಏನ್ ಬೇಕು? ದೃಢ ಸಂಕಲ್ಪ. ನಮ್ ಸಂಕಲ್ಪ ಹೆಂಗಿರ್ತದೆ? ವ್ಯರ್ಥ ಸಂಕಲ್ಪ ನಮ್ದು. ವ್ಯರ್ಥ ಅಲ್ಲ, ಸಡಿಲ ಇರ್ತದೆ. ಇರ್ತದೆ, ದೃಢತೆ ಇರೋದಿಲ್ಲ. ಬಾಬಾ ಒಂದಿನ ಮುರಳಿ ಹೇಳಿದ, ಬಾಬಾ ಗ್ಯಾರಂಟಿ ನಾಳಿಂದ ಅಮೃತ ವೇಳೆ ಗೆದ್ದೆ ಹೇಳ್ತೀನಿ ಅಂತ ಯಾರಿಗೆ ಹೇಳೋದು? ಬಾಬನ್. ಬಾಬಾ ತುಂಬಾ ಖುಷಿ ಆಗ್ಬಿಡ್ತಾರೆ, ಅಲಾರಾಮ ಕೂಡ ಇಟ್ಕೊಂಡ್ಬಿಡ್ತಾರೆ, ಬೇಗನೂ ಕೂಡ ಮಲ್ಕೊಂಡ್ಬಿಡ್ತಾರೆ, ಸರಿನಾ? ಅಲಾರಾಮ್ ಹೋದ ತಕ್ಷಣ ಇವಾಗ ಅಲಾರಾಮ್ ಆಗಿದೆಯಲ್ಲ, ನಾನು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟೆ, 5 ನಿಮಿಷ ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳ್ತೇನೆ. ಬಾಬಾ 5 ನಿಮಿಷ ಹೆಚ್ಚಿಗೆ ಇಲ್ಲ, ಎಷ್ಟು ಹೇಳಿ? 5 ನಿಮಿಷ ಕರೆಕ್ಟ್ ಆಗಿ ಏನಾಗಿರ್ತದೆ? 5 ಗಂಟೆ ಆಗಿರ್ತೈತಿ. ಎಷ್ಟು ಕರೆಕ್ಟ್ ಆಗಿ ಆನ್ಸರ್ ಅಲ್ವಾ? ಅಣ್ಣವ್ರಿಗೆ ಗೊತ್ತೇ ಆಗೋದಿಲ್ಲ 5 ನಿಮಿಷ ಹೆಂಗ್ 5 ಗಂಟೆ ಆಯ್ತು ಅಂತ. ಮತ್ತೆ 5 ಗಂಟೆಗೆ ಎದ್ಬಿಟ್ಟು ಮತ್ತೇನ್ ಮಾಡ್ತಾರೆ ಗೊತ್ತಾ? ಬಾಬಾ ಇವತ್ತು ಸಾರಿ, ನಾಳೆಯಿಂದ ಗ್ಯಾರಂಟಿ. ಓಕೆ, ಮತ್ತೆ ನಾಳೆ ಅದೇ ರಾಗ ಅದೇ ಹಾಡು. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾನೆ, ಇದಕ್ಕೆ ದೃಢ ಸಂಕಲ್ಪ ಅಂತ ಹೇಳ್ತಾರೋ ವ್ಯರ್ಥ ಸಂಕಲ್ಪ ಅಂತ ಹೇಳ್ತಾರೋ? ವ್ಯರ್ಥ. ಸರಿ, ನೆಕ್ಸ್ಟ್ ಪ್ರಶ್ನೆ. ನಿಮ್ಗೆ ಆಫೀಸಲ್ಲಿ ಒಂದು ಕೆಲಸ ಇದೆ, ಸರಿನಾ? ಆಫೀಸ್ ಡ್ಯೂಟಿ ಮಾಡ್ತೀರಾ. ಬೆಂಗಳೂರು ಅಥವಾ ಮುಂಬೈಗಳಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಏನಾಗ್ತದೆ, ಕೆಲವೊಂದ್ಸಲ ನೈಟ್ ಶಿಫ್ಟ್ ಇರ್ತದೆ, ಡೇ ಶಿಫ್ಟ್ ಇರ್ತದೆ, ಓವರ್ ಟೈಮ್ ಇರ್ತದೆ, ತುಂಬಾ ದೂರ ಹೋಗ್ಬೇಕಾಗುತ್ತೆ, ಸರಿನಾ? ಆವಾಗ ಹೋಗ್ಬೇಕಾದ್ರೆ ನಿಮಗೆ ನಿದ್ರೆ ಬರುತ್ತಾ ರಾತ್ರಿ? ಇಲ್ಲ. ಬೇರೆ ಯಾರ್ದು ಏಳಿಸ್ಬೇಕಾ? ಇಲ್ಲ. ಇಲ್ಲ. ಅವಾಗ ಎದ್ಬಿಟ್ಟು ಓಡೋದಿಲ್ವಾ? ಹೌದು. ಅದು ಮಾತ್ರ ಆಗತ್ತೆ, ಇದಾಗೋದಿಲ್ವಾ? ಹೌದು. ಸೀರಿಯಸ್ ಆಗಿ ಕುತ್ಕೊಂಡು ಯೋಚನೆ ಮಾಡಿ ಆತ್ಮೀಯರೇ. ಈಶ್ವರಿಯ ಸಾಧನೆಗೆ, ಈಶ್ವರಿಯ ತಪಸ್ಸಿಗೆ, ಈಶ್ವರಿಯ ಸೇವೆಗೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಹೇಳೋದು ನಮ್ಗೆ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಬೇಕು. ಅದರ ಆಧಾರದಲ್ಲಿ ತಾನೇ ನಮ್ಗೆ ಪ್ರಯೋಜನ ಸಿಗ್ತದೆ. ನಾವು ಬೇರೊಂದು ಯಾಕೆ ದೂಷಣೆ ಮಾಡಬೇಕು? ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶನ ಸರಿ ಇಲ್ಲ, ಡ್ರಾಮಾ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಪತಿ ಸರಿ ಇಲ್ಲ, ಯಾರು ಸರಿ ಇಲ್ಲ? ಯಾರು ಸರಿ ಇಲ್ಲ? ನಾನೇ ಸರಿ. ಅದನ್ನ ಯಾವಾಗ ಅರ್ಥ ಮಾಡ್ಕೊಳ್ಳೋದು ನಾವು? ಪರಿವರ್ತನೆ ಆಗೋದು ಯಾವಾಗ ನಾವು?
ಈಗ್ಲೇ ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ ಏನಂತ ಆ ಎಲ್ಲ ನಿಮ್ಗೆ ಬೇಡದೇ ಇರುವಂತ ಕೆಟ್ಟದ್ದು ಕೊಳಕಾಗಿರುವಂತ ಎಲ್ಲ ಜವಾಬ್ದಾರಿ ಏನ್ ಮಾಡಿ ಬಾಬನಿಗೆ ನನಗೆ ಕೊಡಿ. ಯಾವ್ದದು ಕೆಟ್ಟದ್ದು ನಾನು ನನ್ನ ಇಂದಲೇ ಒಂದು ವಿಷಯ ತಿಳ್ಕೊಳ್ಳಿ, ಈ 3 ಲೋಕದಲ್ಲಿ ಭಗವಂತನ ಒಬ್ಬ ಬಿಟ್ಟರೆ ಬೇರೆ ಯಾರಿಂದನೂ ಯಾವುದರಿಂದನೂ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. 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 ಕಲ್ಯಾಣ ಆಗೋದು ಒಬ್ಬನಿಂದ ಮಾತ್ರ. ಅದಕ್ಕೆ ನೀನೂ ಕೂಡ ಇರಬಾರ್ದು, ನಿರಾಕಾರ, ನನ್ನವನು ಶಿವಬಾಬಾ ಮಾತ್ರ. ಸಂಪೂರ್ಣವಾಗಿ ಆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಬಿಟ್ಟು ಶರೀರವನ್ನು ಅವ್ರ ಕೈಯಲ್ಲಿ ಕೊಟ್ಟಾಗ ಏನ್ ಮಾಡ್ತೀವಿ ನಾವು? ಶರೀರದ ಮೈ ಮೇಲೆ ಮತ್ತು ಯಾವುದೇ ಬಟ್ಟೆ ಹೆಂಗೆ ಬೇಕಾದ್ರೂ ತೆಗಿಯಪ್ಪ, ಹೆಂಗೆ ಬೇಕಾದ್ರೂ ಕೊಯ್, ಏನಾದ್ರೂ ಮಾಡು, ನನ್ನ ಕಾಯಿಲೆ ಏನ್ ಮಾಡು, ಗುಣ ಗುಣ ಮಾಡು. ಮಾಡು. ಸಂಪೂರ್ಣ ಸಮರ್ಪಣೆ ಆಗ್ತೀವಿ ತಾನೆ. ಹಾಗೆ ಇಲ್ಲೂ ಕೂಡ ಯಾವ ಮಗು ದೃಢ ನಿಶ್ಚಯದಿಂದ ತನ್ನ ತನು ಮನ ಧನ ಜನ ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅವ್ರೇನಾಗ್ತಾರೆ? ಎಕ್ಸಾಮ್ ಅಲ್ಲಿ ಪಾಸ್ ವಿತ್ ಆನರ್ ಆಗ್ತಾರೆ. ಬರ್ತಾರೆ. ಮಕ್ಕಳು ಹೇಳೋದೊಂದು, ಯೋಚನೆ ಮಾಡೋದು ಇನ್ನೊಂದಂತೆ. ಹೇಳೋದೇನು ಎಲ್ಲ ನಿಂದು ಅಂತ ಹೇಳ್ತಾರೆ. ಯಾವಾಗ? ಕೇಳುವಾಗ ಬಾಬನ ಮನೆಯಲ್ಲಿ ಇದ್ದಾಗ ಇದ್ದಾಗ ಸರಿನಾ? ಮತ್ತೆ ವಾಪಸ್ ಬಂದ ತಕ್ಷಣದಲ್ಲಿ ನನ್ನದು. ಎಲ್ಲ ನಂದು. ಈ ಸಲ ನಿಶ್ಚಯ ಮಾಡ್ತೇನೆ ಅಂತ. ಹೌದಪ್ಪ, ಈ ಸಲದಲ್ಲಿ ಬೆಳೆಗೆ ಒಳ್ಳೆ ರೇಟ್ ಬಂದಿದೆ, ಅದಕ್ಕಾಗಿ ಬಾಬಾ ಫಸ್ಟಿಗೆ ಏನ್ ಮಾಡ್ತಾರೆ ಗೊತ್ತಾ? ಬೆಳೆ ಬಂತು ಅಂತ ತಿಳ್ಕೊಳ್ಳಿ, ನೀವು ಒಂದು ಕೃಷಿಕರು ಅಂತ ತಿಳ್ಕೊಳ್ಳಿ. ಬಾಬಾ ಬೆಳೆ ಚೆನ್ನಾಗಿ ಬಂದ್ಬಿಡ್ಲಿ, ಬಂದ್ಬಿಟ್ಟು 10% ನಿಮ್ಗೆ ಅಂತ ಹೇಳೋದು. ಎಷ್ಟು ಪರ್ಸೆಂಟ್? 10%. 10% ನಿಮ್ಗೆ ಅಂತ ಹೇಳೋದು. ಸರಿ, ಬಾಬಾ ಏನ್ ಮಾಡ್ತಾರೆ? ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಬಂದ್ಬಿಟ್ಟು ಒಳ್ಳೆ ಬೆಳೆಗೆ ರೇಟ್ ಅನ್ನು ಏನ್ ಮಾಡ್ತಾರೆ? ಕೊಡಿಸ್ತಾರೆ. ಓಕೆ, ಅದರ ಅನುಸಾರ ನಿಮ್ಗೆ ಬಾಬನಿಗೆ ನೀವು 10,000 ರೂಪಾಯಿ ಕೊಡ್ಬೇಕು. ನೀವ್ ಹೇಳಿದ ಮಾತಿನ ಪ್ರಕಾರ ಎಷ್ಟು ಕೊಡ್ಬೇಕು? ಖುಷಿ ಆಗ್ಬಿಟ್ಟು ಬಾಬನಿಗೆ ಹೇಳ್ತೀರಾ, ಹಾ ಬಾಬಾ 10,000 ರೂಪಾಯಿ ಕೊಡ್ತೀವಿ ಅಂತ. ಸರಿನಾ? ಸರಿ, 10,000 ರೂಪಾಯಿ ತೆಗೆದಿಟ್ಕೊಂಡಿದ್ದೀರಿ. ಏನ್ ಮಾಡಿದಿರಿ? ಇಟ್ಕೊಂಡಿದ್ದೀವಿ. ತೆಗೆದಿಟ್ಕೊಂಡ್ಮೇಲೆ ಈ ಗುರುವಾರ ಬೇಡ, ಮುಂದಿನ ವಾರ ಕೊಡೋಣ. ಏನ್ ಮಾಡೋಣ? ಮುಂದಿನ ವಾರ ಸರಿನಾ? ಹೋಗ್ಬೇಕಾದೇನಾಗ್ತದೆ? 10,000 ರೂಪಾಯಿದಲ್ಲಿ ಒಂದೇ ಸಲ ಕೊಡೋದು ಬೇಡ, 2,000 ರೂಪಾಯಿ ತಗೊಂಡು ಹೋಗೋಣ. ಸರಿನಾ? 2,000 ರೂಪಾಯಿ ತಗೊಂಡು ಹೋಗೋ ದಾರಿಯಲ್ಲಿ ಏನಾಗ್ತದೆ ಅಂತಂದ್ರೆ ಯಾವ್ದೊಂದು ಡಿಸ್ಕೌಂಟಿನ ಅಂಗಡಿ ಕಾಣ್ತಾ ಇರ್ತದೆ. ಸರಿನಾ? ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಮುಂದಿನ ವಾರದಲ್ಲಿ ಮಗಳದ ಬರ್ತ್ಡೇ ಇರ್ತದೆ. ಏನ್ ತಗೊಳ್ತಾರೆ? ಬಟ್ಟೆ ಗಿಫ್ಟ್ ತಗೊಂಡ್ಬಿಟ್ಟು ಯಾವ್ದಲ್ಲಿ? ಬಾಬನಿಗೆ ಭಂಡಾರದಲ್ಲಿ ಅದನ್ನ ತಗೊಂಡೋಗ್ಬಿಟ್ಟು ಹೋಗಿ ಬಾಬನ ಮನೆಗೆ ಹೋಗ್ಬಿಟ್ಟು 500 ರೂಪಾಯಿ ಹಾಕ್ಬಿಟ್ಟು ಬರ್ತಾರೆ. ಸರಿನಾ? ಓಕೆ, ಮನೇಲಿ ಏನಾಗ್ತದೆ? 8,000 ರೂಪಾಯಿ ಉಳಿದಿಟ್ಟಿರ್ತದೆ. ಮಕ್ಕಳದ್ದು ಎಕ್ಸಾಮ್ ಬರ್ತದೆ ಅಥವಾ ಸ್ಕೂಲ್ ಫೀಸ್ ಬರ್ತದೆ. ಏನ್ ಮಾಡ್ತಾರೆ? ಸ್ಕೂಲ್ ಫೀಸ್ ಅನ್ನ ಕೊಟ್ಟು ಬಿಡ್ತಾರೆ. ಓಕೆ, ಆವಾಗ ಇಂಥ ದೃಢ ನಿಶ್ಚಯ ಇರುವಂತ ಮಕ್ಕಳಿಗೆ ಬಾಬನ ಸಹಯೋಗ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ. ನೀವ್ ಹೇಳಿದ್ದೇನು? 10%. ಮಾಡಿದ್ದು ಇದು ಒಂದು ಉದಾಹರಣೆ ಧನದ ಬಗ್ಗೆ. ತನುವಿನ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಿ. ಎಷ್ಟು ಕರೆಕ್ಟ್ ಆಗಿ ಬಾಬನ ಮನೆ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ? ಮನ್ಸಾ ಸೇವೆ ಅಂತ ಹೇಳ್ತೀವಿ. ಎಷ್ಟು ಕರೆಕ್ಟ್ ಆಗಿ ಮಾಡ್ತಿದೀವಿ ಅಂತ ನೀವೇನ್ ಮಾಡ್ಕೊಳ್ಳಿ, ಆದ್ಮೇಲೆ ಮಾಡ್ಕೊಳ್ಳಿ. ಹೇಳೋದೊಂದು, ಮಾಡೋದು ಹೇಳೋದು ಯಾವುದು? ಕರೆಕ್ಟ್ ಮಾಡ್ತೀವಿ. ವಿಶ್ವ ಕಲ್ಯಾಣ ಅಂತ. ಮಾಡೋದು ಯಾವುದು? ಸ್ವಕಲ್ಯಾಣ. ಶರೀರದ ಕಲ್ಯಾಣ, ಮಕ್ಕಳ ಕಲ್ಯಾಣ, ಮೊಮ್ಮಕ್ಕಳ ಕಲ್ಯಾಣ, ಪತಿಯ ಕಲ್ಯಾಣ, ಬಿಲ್ಡಿಂಗಿನ ಕಲ್ಯಾಣ. ಹೇಳೋದೊಂದು, ಮಾಡೋದೊಂದು. ಆವಾಗ ಬಾಬಾ ಕೇಳ್ತಾರೆ, ಇಂತಹ ಮಕ್ಕಳಿಗೆ ನಾನು ಬಾಪ್ ಸಮಾನ ಅಂತ ಹೇಳ್ಬೇಕಾ? ಇಂಥವ್ರು ನಾನು ಜೊತೆಲಿ ಇಟ್ಕೊಳ್ತೀನ? ಇಂಥವರ ಮಡಿಲಲ್ಲಿ ನಾನು ಇರ್ತೇನ? ಅಂಥವ್ರ ತಂದೆ ಸಮಾನ ಆಗ್ಲಿಕ್ಕೆ ಯೋಗ್ಯರಾಗಿರ್ತಾರಾ? ಏನನ್ನೋದು ಇವತ್ತು ಸರಿಯಾಗಿ ಬಾಬಾ MRI ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಬಾಬಾ ಬರ್ತಿದಾರಲ್ಲ, ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ? ಸರಿಯಾಗಿ ಕ್ಲಾಸ್ ತಗೊಳ್ತಿದ್ದಾರೆ. ಮಕ್ಕಳಿಗೆ ನಾನು ಹೇಳ್ತಾ ಇರೋದೇನು, ನೀವು ಮಾಡ್ತಾ ಇರೋದು ಏನು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಸಂಗಮ ಯುಗ ಜ್ಞಾನದಲ್ಲಿದ್ದೀರಿ ಅಂತಂದ್ಮೇಲೆ ಇದೆಲ್ಲದಿಂದ ಮುಕ್ತರಾಗೋದಕ್ಕೆ ತಾನೇ ನೀವು ಜ್ಞಾನ ಪಡ್ಕೊಂಡಿದ್ದು. ಬಾಬಾ ಹೇಳ್ತಾರೆ, ಸತ್ಯುಗ ತ್ರೇತಾಯುಗದಲ್ಲೂ ಕೂಡ ಮುಕ್ತಿ ಇರ್ತದೆ, ಪರಮಧಾಮದಲ್ಲೂ ಕೂಡ ಏನಿರ್ತದೆ? ಮುಕ್ತಿ ಇರ್ತದೆ. ಅದು ಎಲ್ಲರಿಗಿಂತ ಸರ್ವಶ್ರೇಷ್ಠ ಮುಕ್ತಿ ಯಾವುದು? ಯಾವುದು? ಸಂಗಮ ಯುಗದ ಮುಕ್ತಿ.
ಮುಕ್ತಿ ಮತ್ತು ಜೀವನ್ ಮುಕ್ತಿ. ಬೇರೆಯವ್ರಿಗೆ ಹೇಳ್ತಿರ್ತಾನೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ ಅಂತ ಹೇಳ್ತೀರಿ. ಮತ್ತೆ ನೀವು ಯಾವ್ದ್ರಲ್ಲಿ ಸಿಕ್ಕಾಕೊಂಡ್ಬಿದ್ದೀರಾ? ನಮ್ಮ ಸ್ಟೂಡೆಂಟು, ನಮ್ಮ ಸೆಂಟರು, ನಮ್ಮ ಪರಿವಾರ, ನಮ್ಮ ಕುಟುಂಬ, ನಮ್ಮ ಮನೆಯವರು ಸಿಕ್ಕಾಕೊಂಡ್ಬಿದ್ದೀರೋ ಇಲ್ವೋ? ಸಿಕ್ಕಾಕೊಂಡಿರೋ. ನಂದು 63 ಜನ್ಮದ ಸಾಲ ಅಲ್ವಾ? ಅದಕ್ಕೆ ಹೇಳ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ ನೀವು ಮುಕ್ತರಾದ್ರೂ ಕೂಡ ಅಲ್ಲಿ ಮುಕ್ತಿಯ ಅನುಭವ ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ಅದರ ಬಂಧನ ಏನು ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಪರಮಧಾಮದಲ್ಲಿ ಇದ್ದಾಗ್ಲೂ ನೀವು ಮುಕ್ತರಾಗಿದ್ದಾಗ್ಲೂ ಕೂಡ ಅಲ್ಲಿ ಅನುಭವ ಆಗೋದಿಲ್ಲ. ಯಾಕಂದ್ರೆ ಅನುಭವ ಆಗ್ಲಿಕ್ಕೆ ನಿಮ್ಮ ಹತ್ರ ಶರೀರ ಇರೋದಿಲ್ಲ. ಆರೋಗ್ಯ ಚೆನ್ನಾಗಿದೆ ಅಂತ ಯಾವಾಗ ಗೊತ್ತಾಗತ್ತೆ? ಶರೀರ ಹೊಟ್ಟೆನೋ ಬಂದ ಮೇಲೆ ಶರೀರ ಸರಿ ಆಗತ್ತೆ ನೋಡಿ, ಅವಾಗ ಆರೋಗ್ಯದ ಬೆಲೆ ಗೊತ್ತಾಗ್ತದೆ ಅಲ್ವಾ? ನೀರಿನ ಬೆಲೆ ಗೊತ್ತಾಗೋದು ಯಾವಾಗ? ಭಯ ಬಾಯ ಬಾಯಾರಿಕೆ ಆಗಿರ್ಬೇಕು, ಆಮೇಲೆ ನೀರು ಸಿಗ್ಬೇಕು, ಅವಾಗ ನೀರಿನ ಬೆಲೆ ನಮ್ಗೆ ಗೊತ್ತಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಎಲ್ಲಾ ಇದ್ದೂನು ಕೂಡ ನನ್ನ ಹತ್ರ ಏನು ಇಲ್ಲ. ಇಲ್ಲ. ತನು ಮನ ಧನ ಜನ ಜೀವನ ಎಲ್ಲವನ್ನು ಯಾರಿಗೆ ಕೊಡ್ಬೇಕು ನಾವು? ಬಾಬನಿಗೆ. ಬಾಬಾರವರಿಗೆ ಸಮರ್ಪಣೆ ಮಾಡಿ ನೀವು ಈ ಪ್ರಪಂಚದಿಂದ ನೀವು ಮುಕ್ತ ಜೀವನ್ ಮುಕ್ತಿ ಆಗ್ಬೇಕು. ನಿಮ್ಮ ಪಾತ್ರದಿಂದಲೂ ಕೂಡ ನೀವೇನಾಗ್ಬೇಕು? ಮುಕ್ತಿ ಆಗ್ಬೇಕು. ಆವಾಗ ಅಲ್ಲಿ ಯಾರು ಬರ್ತಾರೆ? ಬಾಬಾ ಬಾಬಾ ಬರ್ತಾರೆ. ಈಗ ಬಾಬಾ. ಹೇಳಿ ಆದ್ಮೇಲೆ ವಿಶ್ವ ಕಲ್ಯಾಣದ ಕೆಲಸ ಯಾರ್ದು? ಬಾಬಾ ಬಾಬನ್ ಸರ್ವಶಕ್ತಿ ಕೊಡೋ ಕೆಲಸ ಯಾರ್ದು? ಬಾಬನ್ ವಿಶ್ವ ಪರಿವರ್ತನೆ ಮಾಡೋ ಕೆಲಸ ಯಾರ್ದು? ಬಾಬನ್ ಅದನ್ನ ಬಾಬಾ ಮಾಡ್ಬೇಕು, ನೀವು ಮಾಡ್ಬೇಕು. ಬಾಬನೇ ಬಾಬನೇ. ಮಾಡ ಹೆಂಗ್ ಮಾಡ್ಬೇಕು? ನಮ್ಮ ಇಲ್ಲಿ ಸಾಧನ ಬಂದ್ಬಿಟ್ಟು ತಾನೇ ಮಾಡ್ಬೇಕು. ಅಲ್ಲಿ ಮಾಡ್ಬೇಕಾದ್ರೆ ನೀವು ಮಧ್ಯದಲ್ಲಿ ಇರ್ಬೇಕು ಇರಬಾರ್ದು? ಇರ್ಬಾರ್ದು. ಇರ್ಬಾರ್ದು. ಹೌದು ತಾನೆ? ನೀವು ಇರುವಂತ ಕಾರಣದಿಂದ ಅಲ್ಲಿ ಏನಾಗ್ತಾ ಇಲ್ಲ? ವಿವರ್ತನೆ ವಿಶ್ವ ಆಗ್ತದೆ. ಕಲ್ಯಾಣ ಮಾಡ್ಲಿಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಅಲ್ಲಿ ನೀವೊಬ್ಬರೇ ಇರ್ತಾ ಇಲ್ಲ, ಪಕ್ಕದಲ್ಲಿ ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದೀರಿ? ಬಂಧನ ಮನಸ್ಸಿನ ಬಂಧನ, ಬುದ್ಧಿಯ ಬಂಧನ, ಸಂಸ್ಕಾರದ ಬಂಧನ, ಸ್ವಭಾವದ ಬಂಧನ, ಸಂಬಂಧದ ಬಂಧನ, ಶರೀರಧಾರಿಗಳು, ವ್ಯಕ್ತಿಗಳು, ಕೆಲಸಗಳು, ಎಜುಕೇಶನು, ಡಿಗ್ರಿ ಎಲ್ಲ ಏನ್ ಮಾಡ್ತೀರಿ? ತಗೊಂಡ್ ಬಂದಿದ್ದೀರಿ. ಎಲ್ಲಿಗೆ? ಬಾಬನ್ ಹತ್ರ. ಸರಿ, ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನೇಲಿರುವಂತ ಪೊರಕೆ, ಮೊರ, ಗೋಣಿಚೀಲ, ಬಕೇಟು, ಜಗ್ಗು, ಏನ ಹಳೇದು ಕಬ್ಬಣ, ಬಂಗಾರ, ಮಕ್ಕಳು, ಮೊಮ್ಮಕ್ಕಳು, ಪತಿ ಎಲ್ಲಾನು ಕರ್ಕೊಂಡು ಹೋಗಿ. ಇಲ್ಲ ಕರ್ಕೊಂಡು ಹೋಗ್ಬಾರ್ದು. ಆ? ತಗೊಂಡೋಗ್ಬಾರ್ದು. ತಗೊಂಡೋಗಲ್ಲ. ಇಲ್ಲ. ಇಲ್ಲ. ಮತ್ತೆ ಇಲ್ಲಿ ಮತ್ತೆ ಯಾಕೆ ತಗೊಂಡ್ ಬರ್ತೀರಲ್ಲ ಮನಸ್ಸಿನಲ್ಲಿ? ಅದು 63 ಜನ್ಮದ ಸಂಸ್ಕಾರವಾಗಿ ಕೂತ್ ಬಿಟ್ಟೈತಿ. ಹೌದಾ? ಹಾಗಿದ್ರೆ ಲೌಕಿಕ ಸ್ಕೂಲಿಗೆ ಹೋಗ್ಬೇಕಾದ್ರೆ 63 ಜನ್ಮ ಸಂಸ್ಕಾರ ಎಲ್ಲೋ ಹೋಯ್ತು? ಅಲ್ಲಿ ಸುಮ್ಮನೆ ವಿದ್ಯಾರ್ಥಿ ಆಗ್ಬಿಟ್ಟು ಬಾಯಿ ಮುಚ್ಕೊಂಡು ಇರ್ತೀರಲ್ಲಿ? ಅಲ್ಲಿ 63 ಜನ್ಮ ಸಂಸ್ಕಾರ ಬರಲ್ವಾ ನಿಮ್ಗೆ? ಬಾಬನ ಮನೇಲಿ ಬಂದಾಗ ಮಾತ್ರ ಯಾಕೆ ಬರ್ತದೆ? ಈ ಜ್ಞಾನ ಕೇಳಬೇಕಾದ್ರೆ ಮಾತ್ರ ಯಾಕೆ ಬರ್ತದೆ? ಫಿಲ್ಮ್ ನೋಡ್ಬೇಕಾದ್ರೆ ಬರೋದಿಲ್ಲ, ಸೀರಿಯಲ್ ನೋಡ್ಬೇಕಾದ್ರೆ ಬರೋದಿಲ್ಲ, ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ಬರೋದಿಲ್ಲ, ವಾಕಿಂಗಿಗೆ ಹೋದಾಗ ಬರೋದಿಲ್ಲ, ಮದುವೆ ಮನೇಲಿ ಹೋದಾಗ ಬರೋದೇ ಇಲ್ಲ, ಬೇರೆ ಯಾವ್ದು ಬರೋದಿಲ್ಲ. ಏನು ಕರ್ಮ ಮಾಡೋದು ಅದ್ರ ಕಡೆ ಮಾತ್ರ. ಈ ಜ್ಞಾನ ಯುಗಕ್ಕೆ ಬಂದಾಗ ಮಾತ್ರ ಏನಾಗ್ತದೆ? ಎಲ್ಲ ಬರ್ತದೆ. ಅಂದ್ರೆ ಅದು ಬರಲಿಕ್ಕೆ ನಾವು ಅವಕಾಶವನ್ನ ಮಾಡ್ಕೊಟ್ಟಿದೀವಿ. ಕೊಟ್ಟಿರೋದಕ್ಕೆ ತಾನೇ ಬರ್ತದದ್ದು, ಇಲ್ಲಾಂದ್ರೆ ಯಾಕೆ ಬರುತ್ತೆ? ಹೌದು ತಾನೆ? ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ಮಕ್ಕಳು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ನೋಡಿ. ಬಾಬನಿಗೆ 63 ಜನ್ಮದ ಸಂಸ್ಕಾರ. ಹಾಗಾದ್ರೆ ಮದುವೆ ಮನೆಗೆ ಹೋದಾಗ 63 ಜನ್ಮದ ಸಂಸ್ಕಾರ ಇರೋದಿಲ್ವಾ ಅಲ್ಲಿ? ಅವಾಗ ಯಾಕೆ ಬರೋದಿಲ್ಲ? ಹೆದರ್ಕೊಂಡು ಕುಂತಿರ್ತಾರೆ ನಿಮ್ಮನ್ನ. ಬಿಜಿ ಆಗಿರ್ತೈತಿ. ಹಾ ಮನ್ಸು ಬಿಜಿ ಇರ್ತೈತಿ ಅವಾಗ. ಯಾವ್ದಲ್ಲಿ? ಊಟ ಹೊಡ್ಸ್ಕೊಳ್ಳೋದ್ರಲ್ಲೂ, ಊಟ ಮಾಡೋದ್ರಲ್ಲೂ. ಅದೇ ಅವಾಗ ಇಲ್ಲಿ ಈಶ್ವರಿ ಕಾರ್ಯದಲ್ಲಿ ಬಿಜಿ ಇರ್ಬೇಕು ಅನ್ನೋದು ಆ ಮನೋಭಾವ ನಮ್ಮಲ್ಲಿ ಇಲ್ಲ. ಸೀರಿಯಸ್ನೆಸ್ ಇಲ್ಲ. ಅದಕ್ಕೆ ಬಾಬಾ ದೃಢ ಸಂಕಲ್ಪ. ಅದಕ್ಕಾಗಿ ಎಲ್ಲಿವರೆಗೆ ನೀವು ಸಂಗಮ ಯುಗದ ಜೀವನದಿಂದ ಮುಕ್ತರಾಗೋದಿಲ್ವೋ ಅಲ್ಲಿವರೆಗೆ ತಂದೆ ಸಮಾನ ಆಗ್ಲಿಕ್ಕೆ ಅದೇನ. ತಂದೆ ಸಮಾನ ಅಂತಂದ್ರೇನು? ಈಗ ಮದ್ವೆ ಮನೆ ಹೋಗ್ಬೇಕಾದ್ರೆ ನೀವೆಲ್ಲ ಹಳೇ ಬಟ್ಟೆ ಹಾಕೊಂಡು ಹೋಗ್ತೀರಾ ಅಲ್ವಾ? ಇಲ್ಲ, ಇಲ್ಲ. ಹೊಸ- ಎಲ್ಲ ಯಾಕೆ? ಹೊಸದು. ಅದ್ಯಾಕೋ? ಎಲ್ಲ ಚೆನ್ನಾಗಿ ನೋಡ್ಬೇಕು. ಆ ಚೆನ್ನಾಗಿ ಅವ್ರು ಹಂಗ್ ರೆಡಿ ಆಗಿರ್ತಾರಲ್ಲ ಮದುಮಗನು. ಸ್ಟೇಜ್ ಮೇಲೆ ಇರೋರು ಹೆಂಗಿರ್ತಾರೆ? ಹೊಸ ಚೆನ್ನಾಗಿರುತ್ತೆ. ಬಟ್ಟೆ. ಹಂಗೆ ನೀವು ಹಂಗೆ ಬಟ್ಟೆ ಹಾಕೊಂಡು ಹೋಗ್ತಿರ್ತಾನೆ. ಹ್ಮ್. ಓಕೆ, ಬಾಬನ್ ಮನೆಗೆ ಹೋಗಿರ್ತೀರಾ, ಬಟ್ಟೆ ಅಂತ ಹೋಗಿರ್ತಾರೆ, ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಯಾವ ಡ್ರೆಸ್ಸು? White. White dress. ನೀವು ಕಪ್ಪು ಬಟ್ಟೆ ಹಾಕೊಂಡು ಹೋಗಿರ್ತೀರಿ, ಚೆನ್ನಾಗಿರ್ತದಲ್ವಾ? ಇಲ್ಲ, ಚೆನ್ನಾಗಿರಲ್ಲ. ಮತ್ತೆ ನಾವು ಹಂಗೆ ಹೋಗ್ಬೇಕು. ನೀವು ಹಂಗೆ ಹೋಗ್ಬೇಕು ತಾನೆ? ಹಾಗೇನೆ ತಂದೆ ಜೊತೆಲಿ ಇರ್ಬೇಕು ಅಂದ್ರೆ ನಾವು ಕೂಡ ಹೆಂಗಿರ್ಬೇಕು? ಅವ್ರ ಹಂಗೆ ಇರ್ಬೇಕು.
ಶುದ್ಧವಾಗಿರು. ಬಾಬಾ ನನ್ನ ಪ್ರಪಂಚಕ್ಕೆ ಕೊಡ್ತಾರೆ, ಪ್ರಪಂಚದೇನೇನು ತೆಗೆದುಕೊಳ್ಳೋದಿಲ್ಲ. ಹೌದಾ? ಏನಾದ್ರು ತಗೊಳ್ತಾರ ಬಾಬಾ? ಇಲ್ಲ ಇಲ್ಲ ತೆಗೆದುಕೊಳ್ಳುವಂತ ಇಚ್ಛೆ ಇದೆಯಾ ಅವರಿಗೆ? ಇಲ್ಲ ಇಲ್ಲ ಬೇಕು ಅಂತ ಅನ್ಸತ್ತಾ? ಅನ್ಸಲ್ಲ. 3 ಲೋಕದ ಒಡೆಯ ಯಾರು? ಬಾಬನೇ. ಆದ್ರೆ ಯಾವ್ದನ್ನಾದ್ರು ಅನುಭವಿಸ್ತಾರಾ? ಇಲ್ಲ ಇಲ್ಲ ನನ್ನ ಜಾಗ, ನನ್ನ ಬಿಲ್ಡಿಂಗು, ನನ್ನ ಸೆಂಟ್ರು, ನನ್ನ ಮೌಂಟ್ ಅಬು, ನನ್ನ ಏನು ಶಾಂತಿವನ ಹೇಳ್ತಾರ ಬಾಬಾ? ಹೇಳಲ್ಲ. ಇಲ್ಲ ತಾನೇ. ಅದು ನಾವೇನ್ ಮಾಡ್ತೀವಿ? ನಾವೆಲ್ಲ ಹೇಳ್ಕೊಂಡು ಹಿಡ್ಕೊಂಡ್ ಕೂತಿದೀವಿ. ಅಣ್ಣವ್ರೆ, ನಮ್ದು ಬೆಂಗಳೂರಿನಲ್ಲಿ ಒಂದು 30-40 ಸೈಟ್ ಇದೆ. ನನ್ನ ಮನೆ 3 ಫ್ಲೋರ್ ಇದೆ. ಯಾರ್ದೇಳಿ? ನಂದು ನನ್ನದು. ಬಾಬಾ ಹೇಳ್ತಾರೆ ಸಿಕ್ಕಾಕೊಂಡ್ ಅವರು. ಏನ್ ಹೇಳ್ತಾರೆ? ಸಿಕ್ಕಾಕೊಂಡ್ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಊರ್ನಲ್ಲಿರೋದೆಲ್ಲ ಜಮೀನು ಮಾರಿ 30-40 ಸೈಟ್ ತಗೊಂಡು ಒಂದು ಬಿಲ್ಡಿಂಗ್ ತಗೊಂಡು 1 ತಿಂಗಳಾದ ತಕ್ಷಣ ಢಮಾರಂತ ಭೂಕಂಪ ಆಗ್ಬಿಟ್ಟು ಏನ್ ಮಾಡ್ಬಿಡ್ತದೆ? ಬಿದ್ದೋಗ್ತದೆ. ಅವಾಗ ಮನೆಗೆ ಬಂದ್ಬಿಟ್ಟು ತಲೆ ಮೇಲೆ ಕೈ ಹಿಡ್ಕೊಂಡು, ಅಯ್ಯೋ ಬಾಬಾ ಏನ್ ಮಾಡಿದ್ರಿ? 25 ವರ್ಷ ನಾನು ಬಾಬಾ ಜ್ಞಾನದಲ್ಲಿ ಇದ್ದೆ ನೋಡಿ, ಬಾಬಾ ಹಿಂಗ್ ಮಾಡ್ಬಿಟ್ರು. ಬಾಬಾ ಹೇಳಿದಾರೆ ಮಾಡ್ಲಿಕ್ಕೆ? ಇಲ್ಲ 30-40 ಸೈಟ್ ತಗೊಂಡು ಅದನ್ನೊಂದು 5 ವರ್ಷದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಓಡಾಡಿ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು 5 ವರ್ಷಕ್ಕೋಸ್ಕರ ಬಾಬಾನ ಮಿಲನನೂ ಇಲ್ಲ, ಸೆಂಟರ್ ಇಲ್ಲ, ಏನೂ ಇಲ್ಲ, ಬಿಲ್ಡಿಂಗ್ ಕಟ್ಕೊಂಡು ಫಲಿತಾಂಶ ಏನಾಯ್ತು? ಹಾಳಾಯ್ತು. 5 ವರ್ಷ ಹೋಯ್ತು ತಾನೆ. ಇಲ್ಲಿ ಆದ್ಮೇಲೆ ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಸ್ತು ವೈಭವಗೋಸ್ಕರ ನಾವು ತುಂಬಾ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ವಿ. ಮಾಡ್ತಿದ್ದೀವಿ. ಅಲ್ಲಿ ನಾನು ನನ್ನದು ಹೇಳುವಂತ ಭಾವವನ್ನು ಇಟ್ಕೊಂಡಿದ್ದೀವಿ. ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಸಹಯೋಗ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಸತ್ಯನೋ ಸುಳ್ಳು? ಸುಳ್ಳು. ನಾವು ಮಾಡಿರುವಂತ ಕರ್ಮದ ಫಲನೇ ನಮ್ಮ ಜೊತೆಯಲ್ಲಿ ಇರ್ತದೆ, ಬಿಟ್ಟೆ ಬೇರೆ ಯಾರು ನಮ್ಮ ಜೊತೆಯಲ್ಲಿ ಬರಲ್ಲ. ಇರುವುದಿಲ್ಲ. ಅದಕ್ಕಾಗಿ ಈ ಸತ್ಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಇದೆಲ್ಲದಿಂದ ಮುಕ್ತರಾಗಿ, ದುಃಖದಿಂದ ಮುಕ್ತರಾಗಿ, ಒಳ್ಳೆಯ ವಸ್ತುವನ್ನ, ವಿಷಯವನ್ನ, ಜ್ಞಾನವನ್ನ, ಸಂಸ್ಕಾರವನ್ನ ನಿಮ್ಮದನ್ನಾಗಿ ಮಾಡಿಕೊಂಡಾಗ ಆವಾಗ ನೀವು ಬುದ್ಧಿವಂತರಾಗ್ತೀರಿ. ಆವಾಗ ವಜ್ರ ಸಮಾನ ಜೀವನವನ್ನು ನೀವು ಅನುಭವಿಸ್ತೀರಿ. ಅಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಆಡಬಂದ್ಬಿಟ್ಟು ತಂದೆ ಏನ್ ಮಾಡ್ತಾರೆ? ವಿಶ್ವದ ಬೇಗದಿನ ಸೇವೆಯನ್ನ ಮಾಡ್ತಾರೆ. ಅದರ ತುಂಬಾ ಅವಶ್ಯಕತೆ ಈಗ ಇದೆ. ಅದಕ್ಕೆ ನೀವು ಯೋಗ್ಯರಾಗಿಲ್ಲ ಅಂತಂದ್ರೆ ಈಗ ಯೋಗ್ಯ ಆಗ್ಬೇಕು. ಏನೇನು ಕಡಿಮೆತನ ಇದೆ ಅಂತ ಬಾಬಾ ಹೇಳಿದ್ದಾರೆ, ಏನೇನು ಮಾಡ್ಬೇಕು ಅಂತಾನು ಬಾಬಾ ಹೇಳಿ. ಹೇಳಿದೆ. ಅದಕ್ಕೆ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೋಬೇಕು. ಕನ್ನಡಿ ಎದುರುಗಡೆ ನಿಂತ್ಕೊಂಡು ನಿಮ್ಮನ್ನ ನೀವು ಚೆಕ್ ಮಾಡಬೇಕೇ ಹೊರತು ನಾರ್ಮಲ್ ಕಣ್ಣಿಂದ ಬೇರೆಯವರ ವಿಶೇಷತೆಯನ್ನು ನೋಡಿ ಕಡಿಮೆತನವನ್ನ ನೋಡ್ಬಾರ್ದು. ನೋಡಬಾರದು. ಓಕೆ. ಶಾಂತಿ. ಓಂ ಶಾಂತಿ.